ಇವತ್ತಿನ ಕಾನ್ಸೆಪ್ಟು ಚಾರ್ಟ್ ಮಾರ್ಕಿಂಗ್ ಅಂದರೆ ಏನು, ಇದು ಯಾವ ಥರ ಮಾಡಬೇಕು, ಹಾಗೆ ಚಾರ್ಟ್ ಮಾರ್ಕಿಂಗಲ್ಲಿ ನಾವು ಸಪೋರ್ಟ್ನ ಯಾವ ಥರ ಮಾರ್ಕ್ ಮಾಡಬೇಕು, ಹಾಗೆ ಟ್ರೆಂಡ್ ಲೈನ್ಸ್ನ ಯಾವ ಥರ ಮಾರ್ಕ್ ಮಾಡಬೇಕು, ಹಾಗೆ BOS, ಚೋಚು, ಜೊತೆಗೆ ಸ್ಟಾಪ್ ಅಂಡ್ ಝೋನ್ಸು, ಲಿಕ್ವಿಡಿಟಿ ಝೋನ್ಸು ಇದೆಲ್ಲನ ಯಾವ ಥರ ಮಾರ್ಕ್ ಮಾಡಬೇಕು, ಜೊತೆಗೆ ಇದನ್ನ ಯೂಸ್ ಮಾಡಿಕೊಂಡು ಯಾವ ಥರ ಟ್ರೇಡ್ಸ್ನ ತಗೋಬೇಕು, ಹಾಗೆ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಮಾರ್ಕಿಂಗ್ ಚಾರ್ಟ್ ಪ್ರಾಕ್ಟೀಸ್. ಯಾವ ತರ ನೀವು ಚಾರ್ಟ್ ನ ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಚಾರ್ಟ್ ಮಾರ್ಕಿಂಗ್? ಚಾರ್ಟ್ ಮಾರ್ಕಿಂಗ್ ಅಂದ್ರೆ ಏನು? ಚಾರ್ಟ್ ಮಾರ್ಕಿಂಗ್ ಮೀನ್ಸ್ ಡ್ರಾಯಿಂಗ್ ಅಂಡ್ ಐಡೆಂಟಿಫೈಯಿಂಗ್ ಇಂಪಾರ್ಟೆಂಟ್ ಏರಿಯಾಸ್ ಆನ್ ದಿ ಚಾರ್ಟ್ ಬಿಫೋರ್ ಟ್ರೇಡಿಂಗ್. ನೀವು ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಚಾರ್ಟ್ನ ಐಡೆಂಟಿಫೈ ಮಾಡ್ತೀರಾ. ಅಲ್ಲಿ ಏನೇನು ಇಂಪಾರ್ಟೆಂಟ್ ಏರಿಯಾಸ್ ಆಗಿರ್ಬೋದು, ಕೀ ಲೆವೆಲ್ಸ್ ಆಗಿರ್ಬೋದು, ಅಥವಾ ಕಾನ್ಫ್ಲುಯೆನ್ಸಸ್ಗಳಾಗಿರ್ಬೋದು, ಸೊ ಇದನ್ನೆಲ್ಲ ಐಡೆಂಟಿಫೈ ಮಾಡ್ತೀರಾ. ಜೊತೆಗೆ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದಾಗ್ಲಿ ಅಥವಾ ಟ್ರೆಂಡ್ ಲೈನ್ ಡ್ರಾ ಮಾಡೋದಾಗ್ಲಿ, ಈ ಥರ ಡ್ರಾ ಮಾಡೋದನ್ನ ನಾವು ಚಾರ್ಟ್ ಮಾರ್ಕಿಂಗ್ ಅಂತ ಕರಿತೀವಿ. ಟ್ರೇಡರ್ಸ್ ಮಾರ್ಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಟ್ರೇಡರ್ಸು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ತಾರೆ, ಟ್ರೆಂಡ್ ಲೈನ್ನ ಮಾರ್ಕ್ ಮಾಡ್ತಾರೆ, ಹಾಗೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ನ ಮಾರ್ಕ್ ಮಾಡ್ತಾರೆ, ಲಿಕ್ವಿಡಿಟಿ ಏರಿಯಾಸ್ನ ಮಾರ್ಕ್ ಮಾಡ್ತಾರೆ, ಹಾಗೆ BOS ಅಥವಾ ಚೋಚ್ ಆಗ ಏರಿಯಾನ ಮಾರ್ಕ್ ಮಾಡ್ತಾರೆ, ಹಾಗೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಝೋನ್ಸ್ ಯಾವ್ಯಾವುದು ಅಂತ ಮಾರ್ಕ್ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಇದ್ರೆ ಮಾತ್ರ ನಿಮಗೆ ಒಂದು ಟ್ರೇಡು ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು. ಓಕೆ, ಇದೆಲ್ಲದನ್ನು ನಾವು ಮೊದಲಿಗೆ ಮಾರ್ಕ್ ಮಾಡಬೇಕು. ನೆಕ್ಸ್ಟಿಗೆ ಸಿಂಪಲ್ ಮೀನಿಂಗ್ ನೋಡೋದಾದ್ರೆ, ಚಾರ್ಟ್ ಮಾರ್ಕಿಂಗ್ ಹೆಲ್ಪ್ಸ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಕ್ಲಿಯರ್ಲಿ. ಚಾರ್ಟ್ ಮಾರ್ಕಿಂಗು ಟ್ರೇಡರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗೋಕ್ಕೋಸ್ಕರ ನಾವು ಈ ಚಾರ್ಟ್ ಮಾರ್ಕಿಂಗ್ನ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ನಮಗೆ ಸ್ಟ್ರಕ್ಚರ್ ಅನ್ನೋದು ಕ್ಲಿಯರ್ ಆಗುತ್ತೆ. ಇನ್ಸ್ಟೆಡ್ ಆಫ್ ರ್ಯಾಂಡಮ್ ಟ್ರೇಡಿಂಗ್ ಯು ಕ್ರಿಯೇಟ್ ಎ ಟ್ರೇಡಿಂಗ್ ಪ್ಲಾನ್, ಕ್ರಿಯೇಟ್ ಅನಾಲಿಸಿಸ್, ಬೆಟರ್ ಡಿಸಿಷನ್ ಮೇಕಿಂಗ್. ನಾವು ಸುಮ್ಮನೆ ರ್ಯಾಂಡಮ್ ಟ್ರೇಡ್ಸ್ ತಗೊಳಕ್ಕಿಂತ ನಾವೇನ್ ಮಾಡ್ತೀವಿ, ಒಂದು ಟ್ರೇಡಿಂಗ್ ಪ್ಲಾನ್ನ ಫಸ್ಟ್ ಮಾಡ್ಕೋತೀವಿ. ಸೊ ನಾನು ಮುಂಚೆ ವಿಡಿಯೋದಲ್ಲೇ ಹೇಳಿದ್ದೀನಿ ಯಾವ ತರ ನಾವು ಒಂದು ಟ್ರೇಡ್ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಯಾವ ತರ ಒಂದು ರೂಲ್ಸ್ಗಳನ್ನ ಫ್ರೇಮ್ ಮಾಡ್ಕೋಬೇಕು. ಹಾಗೆ ಕ್ಲಿಯರ್ ಅನಾಲಿಸಿಸ್, ಯಾವ ಥರ ಕ್ಲಿಯರ್ ಆಗಿ ಅನಾಲಿಸಿಸ್ ಮಾಡೋದು. ಇವಾಗ ನೀವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನೇ ಮುಂದೆ 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 ಮಾರ್ಕ್ ಮಾಡ್ತಾ ಹೋದಾಗ ಏನೇನು ರಿಸಲ್ಟ್ ಬರುತ್ತೆ ಅನ್ನೋದು, ಅದಕ್ಕೆ ನಾವು ಕರೆಯೋದು ಕ್ಲಿಯರ್ ಅನಾಲಿಸಿಸ್ ಅಂತ. ಹಾಗೆ ಬೆಟರ್ ಡಿಸಿಷನ್ ಮೇಕಿಂಗು, ನಿಮಗೆ ಪ್ರಾಪರ್ ಡಿಸಿಷನ್ ತಗೊಳಕ್ ಗೊತ್ತಿರಬೇಕು. ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾಕೆ ತಗೋತಾ ಇದ್ದೀವಿ, ಇಲ್ಲಿ ತಗೊಂಡ್ರೆ ನಮಗಿದು TP ಸಿಗುತ್ತೆ, SL ಸಿಗುತ್ತೆ, ಯಾಕೆ ಸಿಗುತ್ತೆ. ಸೊ ಈ ಥರ ಕ್ಲಿಯರ್ ಆಗಿರೋ ನಿಮಗೆ ಕ್ಲಾರಿಫಿಕೇಶನ್ ಅನ್ನೋದು ಇರಬೇಕು ಮಾರ್ಕೆಟಲ್ಲಿ. ಓಕೆ, ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬೆಟರ್ ಡಿಸಿಷನ್ನ ತಗೋಬಹುದು. ನೆಕ್ಸ್ಟ್ ನೋಡಿದರೆ, ವೈ ಚಾರ್ಟ್ ಮಾರ್ಕಿಂಗ್ ಇಸ್ ಇಂಪಾರ್ಟೆಂಟ್. ಯಾಕೆ ಚಾರ್ಟ್ ಮಾರ್ಕಿಂಗ್ ಅನ್ನೋದು ಇಂಪಾರ್ಟೆಂಟ್? ಇಂಪ್ರೂವ್ಸ್ ಚಾರ್ಟ್ ರೀಡಿಂಗ್. ಇದು ಚಾರ್ಟ್ ಮಾರ್ಕಿಂಗ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂತಂದ್ರೆ, ನಮ್ಮ ಚಾರ್ಟ್ ರೀಡಿಂಗ್ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ಹಾಗೆ ಹೆಲ್ಪ್ಸ್ ಐಡೆಂಟಿಫೈ ಸೆಟಪ್ಸ್ ಫಾಸ್ಟರ್. ನಮಗೆ ಸೆಟಪ್ಗಳನ್ನ ಬೇಗ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ರೆಡ್ಯೂಸ್ ಎಮೋಷನಲ್ ಟ್ರೇಡಿಂಗ್. ಸೊ ನಮಗೆ ಪಕ್ಕಾ ಚಾರ್ಟ್ ಮಾರ್ಕಿಂಗ್ ಗೊತ್ತಿದ್ದು, ನಮಗೆಲ್ಲ ಕಾನ್ಸೆಪ್ಟ್ ಗೊತ್ತಿದ್ದಾಗ ನಮಗೆ ಎಮೋಷನ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇದ್ರು ನಮಗೆ ಅನ್ಸುತ್ತೆ ಅದು ನಾವು ಮಾಡ್ತಿರೋದು ತಪ್ಪು ಅಂತ. ಸೊ ಹಾಗಾಗಿ ನಮ್ಮ ಎಮೋಷನ್ ಅನ್ನೋದನ್ನ ಕಂಟ್ರೋಲ್ ಮಾಡ್ಕೋಬಹುದು, ರೆಡ್ಯೂಸ್ ಮಾಡ್ಕೋಬಹುದು. ಓಕೆನಾ? ಇನ್ಕ್ರೀಸಸ್ ಡಿಸಿಪ್ಲಿನ್. ಎಲ್ಲ ಗೊತ್ತಿರೋದ್ರಿಂದ ನೀವೇನ್ ಮಾಡ್ತೀರಾ, ಒಂದೇ ಸಿಸ್ಟಮ್ನ ಫಾಲೋ ಮಾಡಕ್ಕೆ ಟ್ರೈ ಮಾಡ್ತೀರಾ. ಸೊ ಇದೇನಾಗುತ್ತೆ, ನಿಮಗೆ ಡಿಸಿಪ್ಲಿನ್ ಆಗಿ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕ್ರಿಯೇಟ್ ಸ್ಟ್ರಕ್ಚರ್ಡ್ ಅನಾಲಿಸಿಸ್. ನೀವು ಈ ಥರ ಮಾಡೋದ್ರಿಂದ, ಚಾರ್ಟ್ ಮಾರ್ಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಸ್ಟ್ರಕ್ಚರ್ಡ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇಂಪಾರ್ಟೆಂಟ್ ಟ್ರೂತ್ ನೋಡೋದಾದ್ರೆ,
ಪ್ರೊಫೆಷನಲ್ ಟ್ರೇಡರ್ಸ್ ಡೋಂಟ್ ರ್ಯಾಂಡಮ್ಲಿ ಎಂಟರ್ ಟ್ರೇಡ್ಸ್. ಪ್ರೊಫೆಷನಲ್ ಟ್ರೇಡರ್ಸು ಯಾವತ್ತೂ ರ್ಯಾಂಡಮ್ ಆಗಿ ಎಲ್ಲೂ ಎಂಟರ್ ಆಗಲ್ಲ. ಅವ್ರು ಫಸ್ಟಿಗೆ ಏನು ಮಾಡ್ತಾರೆ ಅಂದರೆ ಅನಲೈಸ್ ಮಾಡ್ತಾರೆ, ಮಾರ್ಕ್ ಮಾಡ್ತಾರೆ, ಹಾಗೆ ಅವ್ರದ್ದು ಪ್ಲ್ಯಾನ್ ಏನು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಓಕೆ, ಸೊ ಈ ಥರ ಮಾಡಿದ್ರೆ ಮಾತ್ರ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ನಾವು ಇದೇನು ಮಾಡೋದೆ ರ್ಯಾಂಡಮ್ ಆಗಿ ಬಂದು ಬೈ ಅಥವಾ ಸೆಲ್ಲು, ರೆಡ್ ಕ್ಯಾಂಡಲ್ ಕಾಣಿಸ್ತಿದೆ ಸೆಲ್ ಮಾಡೋಣ, ಅಥವಾ ಗ್ರೀನ್ ಕ್ಯಾಂಡಲ್ ಕಾಣಿಸ್ತಿದೆ ಬೈ ಮಾಡೋಣ ಅಂತ ಅಂದ್ಕೊಂಡ್ರೆ ನಮಗೆ ಆ ಟ್ರೇಡಲ್ಲಿ ಪ್ರೊಬಬಿಲಿಟಿ ಇರಲ್ಲ, ನಮಗೆ ಕನ್ಫರ್ಮೇಷನ್ಸ್ ಇರಲ್ಲ, ಮತ್ತೆ ಜೊತೆಗೆ ಕಾನ್ಫಿಡೆನ್ಸಸ್ಗಳಿರಲ್ಲ. ಸೊ ಇದೆಲ್ಲ ಇಲ್ದಿರ್ಬೇಕಾದ್ರೆ ಅದನ್ನು ನಾವು ಏನು ಅಂತ ಕರಿತೀವಿ? ಗ್ಯಾಮ್ಲಿಂಗ್ ಅಂತ ಕರಿತೀವಿ. ಟ್ರೇಡಿಂಗ್ ಯಾವಾಗ ಗ್ಯಾಮ್ಲಿಂಗ್ ಆಗುತ್ತೆ ಅಂದರೆ ವಿತೌಟ್ ಕಾನ್ಫಿಡೆನ್ಸಸ್ಸು ಕನ್ಫರ್ಮೇಷನ್ಸು ಇಲ್ಲದೆ ನೀವು ಟ್ರೇಡ್ ಮಾಡ್ತೀರಾ ಅಂತಂದರೆ ಟ್ರೇಡಿಂಗು ಗ್ಯಾಮ್ಲಿಂಗ್ ಆಗುತ್ತೆ. ಸೊ ಇವತ್ತಿಂದ ನೀವು ಚಾರ್ಟ್ನ ಪ್ರಾಪರಾಗಿ ಅನಲೈಸ್ ಮಾಡಿ, ಜೊತೆಗೆ ಎಲ್ಲೆಲ್ಲಿ ಯಾವ್ಯಾವ ಏರಿಯಾ ಇದೆ ಅಂತ ಮಾರ್ಕ್ ಮಾಡಿ, ಜೊತೆಗೆ ನಿಮ್ಮ ಪ್ಲ್ಯಾನ್ ಏನು ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಓಕೆ, ಸೊ ಇದರಿಂದ ನಿಮಗೆ ಬೆಟರ್ ರಿಸಲ್ಟ್ ಅನ್ನು ಸಿಗುತ್ತೆ. ವಾಟ್ ಟು ಮಾರ್ಕ್ ಆನ್ ಚಾರ್ಟ್ಸ್. ಚಾರ್ಟ್ಸಲ್ಲಿ ನೀವು ಏನೇನು ಮಾರ್ಕ್ ಮಾಡಬೇಕು. ಇವಾಗ ಇಷ್ಟೊತ್ತು ಚಾರ್ಟ್ ಮಾರ್ಕಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು, ಯಾಕೆ ಮಾಡ್ತೀವಿ ಅಂತ ಗೊತ್ತಾಯಿತು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯಿತು. ಇವಾಗ ನಾವು ಏನೇನ ಮಾರ್ಕ್ ಮಾಡಬೇಕು ಚಾರ್ಟಲ್ಲಿ. ಫಸ್ಟು ನಾವು ಮಾರ್ಕ್ ಮಾಡಬೇಕಾಗಿರೋದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್. ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೇ ಹೇಳಿದ್ದೀನಿ, ಕೀ ಝೋನ್ಸ್ಗಳನ್ನ ಮಾರ್ಕ್ ಮಾಡಿ, 4 ಅವರಿಗೆ ಹೋಗಿ ಕೀ ಝೋನ್ಸ್ಗಳು ಮಾರ್ಕ್ ಮಾಡಿ ಅಂತ. ಸೊ ಅಲ್ಲಿ ನೀವೇನು ಮಾರ್ಕ್ ಮಾಡಬೇಕು? ಮಾರ್ಕ್ ಏರಿಯಾಸ್ ವೇರ್ ಪ್ರೈಸ್ ರಿಯಾಕ್ಟ್ ಸ್ಟ್ರಾಂಗ್ಲಿ ಬಿಫೋರ್. ಅಂದರೆ ಒಂದು ಸ್ಟ್ರಾಂಗ್ ಏರಿಯಾಸ್ಗಳನ್ನ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಮಾರ್ಕ್ ಮಾಡ್ತೀವಿ. ಅದು ನೀವು 4 ಅವರ್ ಯೂಸ್ ಮಾಡ್ಬೋದು, ಅಥವಾ 1 ಅವರ್ ಆದ್ರೂ ಯೂಸ್ ಮಾಡ್ಬೋದು. ಸ್ಕ್ಯಾಲ್ಪಿಂಗ್ ಮಾಡೋರೆಲ್ಲ 1 ಅವರ್ ಯೂಸ್ ಮಾಡ್ಬೋದು, ಇಲ್ಲ ಇಂಟ್ರಾಡೇ ಮಾಡೋರು 4 ಅವರ್ ಯೂಸ್ ಮಾಡ್ಬೋದು, ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಮಾಡೋರು 1 ಡೇ ಕ್ಯಾಂಡಲ್ನ ಯೂಸ್ ಮಾಡ್ಬೋದು. ಓಕೆ, ಸಪೋರ್ಟಲ್ಲಿ ಏರಿಯಾ ವೇರ್ ಪ್ರೈಸ್ ಬೌನ್ಸ್ ಅಪ್ವರ್ಡ್. ಸಪೋರ್ಟ್ ಅಂತಂದರೆ ನಿಮಗೆ ಗೊತ್ತು, ಎಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ ಅದನ್ನೇ ನಾವು ಸಪೋರ್ಟ್ ಅಂತ ಕರಿತೀವಿ. ಹಾಗೆ ರೆಸಿಸ್ಟೆನ್ಸು ಏರಿಯಾ ವೇರ್ ಪ್ರೈಸ್ ರಿಜೆಕ್ಟೆಡ್ ಡೌನ್ವರ್ಡ್, ಕೆಳಗಡೆ ಎಲ್ಲಿ ಹೋಗಿ ಬೌನ್ಸ್ ಬ್ಯಾಕ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವೈ ಇಂಪಾರ್ಟೆಂಟ್? ಹೈ ಪ್ರೊಬಬಿಲಿಟಿ ರಿಯಾಕ್ಷನ್ ಝೋನ್ಸ್. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಹೈ ರಿಯಾಕ್ಟ್ ಝೋನ್ಸ್ ಆಗಿರುತ್ತೆ. ಸೊ ಇಲ್ಲಿಂದನೇ ರಿಯಾಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅದು ಹೈಯರ್ ಟೈಮ್ ಫ್ರೇಮಲ್ಲಿ ಮಾರ್ಕ್ ಮಾಡೋದ್ರಿಂದ ಅಲ್ಲಿ ಹೆವಿ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ. ಸೊ ಇದನ್ನು ನೀವು ಫಸ್ಟ್ ಮಾರ್ಕ್ ಮಾಡಬೇಕಾಗಿರೋದು. ಓಕೆ, ನೆಕ್ಸ್ಟ್ ಒನ್ನು ಟ್ರೆಂಡ್ ಲೈನ್ಸು. ನಮ್ಮ ಟ್ರೇಡ್ಗೆ ಅಲೈನ್ ಆಯ್ತಿರೋ ಟ್ರೆಂಡ್ ಲೈನ್ಸ್ ಯಾವ್ದಾದ್ರು ಇದೆಯಾ ಅಂತ ನೋಡಬೇಕು. ಕನೆಕ್ಟ್ ಹೈಯರ್ ಲೋಸ್ ಇನ್ ಅಪ್ ಟ್ರೆಂಡ್, ಲೋವರ್ ಹೈಸ್ ಇನ್ ಡೌನ್ ಟ್ರೆಂಡ್. ಸಿಂಪಲ್ ಆಗಿ ನೋಡೋದಾದರೆ ನಾವೇನು ಮಾಡಬೇಕು ಅಂತಂದರೆ, ಹೈಯರ್ ಹೈಸ್ ಅಪ್ ಟ್ರೆಂಡಲ್ಲಿ ಇರ್ಬೇಕಾದ್ರೆ ನಾವೇನು ಮಾಡಬೇಕು? ಹೈಯರ್ ಲೋಸ್ಗಳನ್ನ ನಾವು ಎಂಟರ್ ಮಾಡಬೇಕು ಅಲ್ವಾ? ನಿಮಗೆ ಗೊತ್ತದು, ಇವಾಗ ಮಾರ್ಕೆಟ್ ಈ ಥರ ಮಾಡ್ತಿದೆ ಅಂದರೆ ಇದು ಹೈಯರ್ ಹೈ, ಇದು ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಸೊ ಮಾರ್ಕೆಟು ಈ ಥರ ಹೈಯರ್ ಲೋಸ್ಗಳನ್ನ ನೀವು ಅಪ್ ಟ್ರೆಂಡಲ್ಲಿ ಇದ್ದಾಗ ಮಾರ್ಕ್ ಮಾಡಬೇಕು. ಓಕೆ, ಅದೇ ಥರ ಲೋವರ್ ಹೈಸ್ ಇನ್ ಡೌನ್ ಟ್ರೆಂಡ್. ಇದು ನೋಡಿ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ. ಸೊ ಡೌನ್ ಟ್ರೆಂಡಲ್ಲಿದ್ದಾಗ ನಾವು ಲೋವರ್ ಹೈಸ್ಗಳನ್ನ ಮಾರ್ಕ್ ಮಾಡಬೇಕು. ಓಕೆ, ಇದು ಲೋವರ್ ಲೋಸು, ಹೈಸ್ ಅಂತಂದರೆ ಇದು. ಓಕೆ, ಲೋವರ್ ಹೈಸ್ನ ಮಾರ್ಕ್ ಮಾಡಬೇಕು. ಸೊ ಇದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಓಕೆ, ನಿಮಗೆ ಹಿಂಗೆ ನೋಡೋದಾದ್ರೆ ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಈ ಥರನೂ ನೀವು ಮಾರ್ಕ್ ಮಾಡಿ ನೋಡ್ಬೋದು. ಎಲ್ಸ್ ಐಡೆಂಟಿಫೈ ಟ್ರೆಂಡ್ ಕಂಟಿನ್ಯೂಯೇಷನ್ ಆರ್ ಟ್ರೆಂಡ್ ರಿವರ್ಸಲ್. ನಮಗೆ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಟ್ರೆಂಡ್ ಲೈನ್ ಮಾರ್ಕ್ ಮಾಡೋದ್ರಿಂದ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಥವಾ ಅಲ್ಲಿಂದ ರಿವರ್ಸ್ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಇವಾಗ ಇದನ್ನೇನಾದ್ರು ಬ್ರೇಕ್ ಮಾಡಿದ್ರೆ ಪ್ರೈಸ್ ಏನಾಗುತ್ತೆ, ಇಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸಸ್ ಇದೆ. ಅದೇ ಮತ್ತೆ ಈ ಟ್ರೆಂಡ್ ಲೈನು ಇವಾಗ ಹೈಸ್ನ ಮಾರ್ಕ್ ಮಾಡಿರ್ತೀವಿ. ಸೊ ಇದನ್ನು ಬ್ರೇಕ್ ಆದರೆ ಮತ್ತೆ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಇದೆ. ಸೊ ಇದು ನಮಗೆ ಅರ್ಥ ಆಗೋಕ್ಕೋಸ್ಕರ ನಾವು ಟ್ರೆಂಡ್ ಲೈನ್ನ ಡ್ರಾ ಮಾಡಬೇಕು. ಓಕೆ, ಹಾಗೆ ನೆಕ್ಸ್ಟ್ ನೋಡೋದಾದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್. ಮೂರನೇದು ಫಸ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಯಿತು, ಎರಡನೇದು ಟ್ರೆಂಡ್ ಲೈನ್ ಆಯಿತು, ಮೂರನೇದು ಸಪೋರ್ಟ್ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್. ಡಿಮ್ಯಾಂಡ್ ಝೋನ್ಸು ಸ್ಟ್ರಾಂಗ್ ಬೈಯಿಂಗ್ ಏರಿಯಾ, ಮಲ್ಟಿಪಲ್ ಟಚ್ ಪಾಯಿಂಟ್ಸು ಒಂದೇ ಕಡೆ ಆಗ್ತಿದೆ ಅಂತಂದರೆ ಅದನ್ನು ನಾವು ಸ್ಟ್ರಾಂಗ್ ಬೈಯಿಂಗ್ ಝೋನ್ ಅಂತ ಕರಿತೀವಿ. ಹಾಗೆ ಸಪ್ಲೈ ಝೋನ್ ಸ್ಟ್ರಾಂಗ್ ಸೆಲ್ಲಿಂಗ್ ಏರಿಯಾ, ಎಲ್ಲಿ ಮಲ್ಟಿಪಲ್ ಟೈಮ್ಸು ಟ್ಯಾಪ್ ಆಗಿರುತ್ತೆ ಅಲ್ಲಿಂದ ಸೆಲ್ಲಿಂಗ್ ಬರ್ತಾ ಇದೆ ಅಂತಂದರೆ ಅದನ್ನ ನಾವು ಸೆಲ್ಲಿಂಗ್ ಝೋನ್ ಅಂತ ಕರಿತೀವಿ. ಓಕೆ, ಇನ್ಸ್ಟಿಟ್ಯೂಷನ್ಸ್ ಆಫ್ಟನ್ ರಿಯಾಕ್ಟ್ ಫ್ರಮ್ ದೀಸ್ ಝೋನ್ಸ್. ಇನ್ಸ್ಟಿಟ್ಯೂಷನ್ಸ್ ಯಾವತ್ತೂ ಇಂಥ ಝೋನ್ಸ್ಗಳಲ್ಲಿ ಇರ್ತಾರೆ. ಓಕೆ, ಸೊ ಅಲ್ಲಿ ನಮಗೆ ಲಿಕ್ವಿಡಿಟಿ ಸ್ವೀಪ್ ಆಗಿನೋ ಅಥವಾ ಫೇಕ್ಔಟ್ ಆಗಿನೋ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಸೊ ನಾವು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್ನು ನೋಡಬೇಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಲಿಕ್ವಿಡಿಟಿ ಏರಿಯಾಸು, ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಮಾರ್ಕ್ ಈಕ್ವಲ್ ಐಸ್, ಈಕ್ವಲ್ ಲೋಸ್, ಸ್ವಿಂಗ್ ಐಸ್ ಆ್ಯಂಡ್ ಸ್ವಿಂಗ್ ಲೋಸ್. ಇದೆಲ್ಲ ಏನು ಅಂತ ನಾನು ನಿಮಗೆ ಸಪ್ರೇಟ್ ಕಾನ್ಸೆಪ್ಟೇ ಹೇಳಿದ್ದೀನಿ. ಅದನ್ನು ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಗೊತ್ತಿಲ್ಲ ಅಂದವರು ಪಾರ್ಟ್ 0 ಇಂದ ಸ್ಟಾರ್ಟ್ ಮಾಡಿ
ಸೊ ನಿಮಗೆ ಪ್ರತಿಯೊಂದು ಟ್ರೇಡಿಂಗಲ್ಲಿ ಏನೇನಿದೆ ಹೇಗೆ ಕಲಿಬೇಕು ಅನ್ನೋದು ಪಾರ್ಟ್ 0 ಇಂದ ನೋಡಿದವ್ರಿಗೆ ಅರ್ಥ ಆಗಿರುತ್ತೆ. ಓಕೆ, ದೀಸ್ ಏರಿಯಾಸ್ ಅಟ್ರಾಕ್ಟ್ ಸ್ಮಾರ್ಟ್ ಮನಿ ಲಿಕ್ವಿಡಿಟಿ ಗ್ರಾಬ್ಸ್. ಇಂಥ ಏರಿಯಾಗಳು ಸ್ಮಾರ್ಟ್ ಮನಿನ ಗ್ರ್ಯಾಬ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಂದ ಒಂದು ರಿಯಾಕ್ಷನ್ ಅನ್ನೋದು ಕೊಡುತ್ತೆ. ಸೊ ಲಿಕ್ವಿಡಿಟಿ ಏರಿಯಾಸ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ. ನೆಕ್ಸ್ಟು BOS ಆ್ಯಂಡ್ ಚೋಚು. ನಮಗೆ ಲೋವರ್ ಟೈಮ್ ಫ್ರೇಮು ಇಷ್ಟೆಲ್ಲ ಐಡೆಂಟಿಫೈ ಮಾಡಾದ್ಮೇಲೆ ಲೋವರ್ ಟೈಮ್ ಫ್ರೇಮ್ ಸಿಗಾರು ಹೋಗ್ಬೋದು, ಇಲ್ಲ ಅದೇ ಟೈಮ್ ಫ್ರೇಮ್ ಎಲ್ಲಾರು ನೋಡ್ಬೋದು. BOS ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ನೋಡ್ತೀವಿ, ಅದೇ ಥರ ಚೋಚ್ ಅಂತಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್ನ ನೋಡ್ತೀವಿ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತಾ ಅಂತ ನೋಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಅದು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತೆಲ್ಲ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟು 6th ಒನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಝೋನ್ಸು. ಎಲ್ಲಿ ಎಂಟ್ರ್ ಆಗಬೇಕು, ಎಲ್ಲಿಗೆ ಸ್ಟಾಪ್ ಲಾಸ್ ಇಡಬೇಕು, ಎಲ್ಲಿಗೆ ಟೇಕ್ ಪ್ರಾಫಿಟ್ ಇಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಅದನ್ನೇ ನಾವು ಇಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಝೋನ್ಸ್ ಅಂತ ಕರೆಯೋದು. ಮಾರ್ಕ್ ಪಾಸಿಬಲ್ ಎಂಟ್ರಿ ಏರಿಯಾ, ಎಲ್ಲಿ ಎಂಟ್ರಿ ಏರಿಯಾ ಬರ್ಬೋದು ಅಂತ ಮಾರ್ಕ್ ಮಾಡೋದು, ಜೊತೆಗೆ ಸ್ಟಾಪ್ ಲಾಸ್ ಏರಿಯಾ ಎಲ್ಲಿಗೆ ಸ್ಟಾಪ್ ಲಾಸ್ ಇಡಬೇಕು ಅನ್ನೋದು ಮುಂಚಿತವಾಗಿ ನಾವು ಪ್ಲಾನ್ ಮಾಡೋದು, ಹಾಗೆ ಟೇಕ್ ಪ್ರಾಫಿಟ್ ಟಾರ್ಗೆಟ್ ಎಲ್ಲಿಗೆ ಟಾರ್ಗೆಟ್ ಇಡಬೇಕು ಅನ್ನೋದು ನಾವು ಪ್ಲಾನ್ ಮಾಡೋದು. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಕಂಟ್ರೋಲ್ ಎಮೋಷನ್ಸ್. ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದನ್ನ ಇಡಲೇಬೇಕು. ಯಾಕಂತಂದರೆ ಇದನ್ನ ಇಡೋದೇ ನೀವು ಮಾರ್ಕೆಟ್ ಮೇಲೋಗುತ್ತೆ ಅಂತಂದರೆ ಮಾರ್ಕೆಟ್ ಕೆಲವೊಂದು ಟೈಮ್ ಡೌನ್ ವರ್ಲ್ಡ್ ಬರಬೇಕಾದ್ರೆ ನಮಗೆ ಎಮೋಷನ್ಸು ಕಂಟ್ರೋಲ್ ಇಲ್ಲದೆ ನಾವೇನು ಮಾಡ್ತೀವಿ, ಟ್ರೇಡ್ ಮಧ್ಯದಲ್ಲೇ ಕ್ಲೋಸ್ ಮಾಡೋ ಚಾನ್ಸಸ್ ಇದೆ. ಕೆಲವೊಂದು ಟ್ರೇಡು TP ಗಂಟ ಹೋಗಿ ನಾವು TP ಇಡೋದೇ SL ಹೊಡೆಯೋ ಚಾನ್ಸಸ್ ಇದೆ. ಸೊ ಈ ಥರ ಎಲ್ಲ ಆಗೋ ಚಾನ್ಸಸ್ಗಳಿದೆ. ಸೊ ಅದರಿಂದ ನಾವು ಯಾವತ್ತೂ ನಮ್ಮ ಪ್ಲ್ಯಾನಿಗೆ ಸ್ಟ್ರಿಕ್ ಆನ್ ಆಗಿರಬೇಕು. ಓಕೆ, ಸ್ಟೆಪ್ ಬೈ ಸ್ಟೆಪ್ ಚಾರ್ಟ್ ಮಾರ್ಕಿಂಗ್ ಪ್ರೋಸೆಸ್. ಇವಾಗ ಯಾವ ಥರ ಚಾರ್ಟ್ ಮಾರ್ಕಿಂಗ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ ನೋಡೋಣ. ಸ್ಟೆಪ್ 1 ಐಡೆಂಟಿಫೈ ಟ್ರೆಂಡ್. ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗಿರೋದೇ ಟ್ರೆಂಡ್. ಓಕೆ, ಆಸ್ಕ್ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್ ಆರ್ ಸೈಡ್ ವೈಸ್. ನಾವು ನಮ್ಮನ್ನೇ ನಾವು ಕೇಳ್ಕೋಬೇಕು, ಇವಾಗ ಮಾರ್ಕೆಟ್ ಇವತ್ತು ಡೌನ್ ಟ್ರೆಂಡ್ ಇದೆಯಾ, ಅಪ್ ಟ್ರೆಂಡ್ ಇದೆಯಾ ಅಥವಾ ಸೈಡ್ ವೈಸ್ ಇದೆಯಾ ಅಂತ. ಸ್ಟೆಪ್ 2 ಮಾರ್ಕ್ ಕೀ ಝೋನ್ಸ್. ನಾವು ಕೀ ಝೋನ್ಸ್ಗಳನ್ನ ಮಾರ್ಕ್ ಮಾಡಬೇಕು. ಸೊ ಡ್ರಾ ಎ ಸಪೋರ್ಟು, ರೆಸಿಸ್ಟೆನ್ಸ್ ಆರ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಯಾವ್ದಾದ್ರು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್ ಇದೆಯಾ ಅಥವಾ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆಯಾ ಅಂತ ನೋಡಬೇಕು. ಸ್ಟೆಪ್ 3 ಮಾರ್ಕ್ ಲಿಕ್ವಿಡಿಟಿ. ಹೈಲೈಟ್ ಈಕ್ವಲ್ ಹೈಸ್ ಆ್ಯಂಡ್ ಈಕ್ವಲ್ ಲೋಸ್, ಸ್ಟಾಪ್ ಆ್ಯಂಡ್ ಝೋನ್ಸ್. ಎಲ್ಲೆಲ್ಲಿ ಸ್ಟಾಪ್ ಅಂಟ್ ಆಗುತ್ತೆ, ಹಾಗೆ ಎಲ್ಲೆಲ್ಲಿ ಈಕ್ವಲ್ ಹೈಸ್ ಇದೆ, ಈಕ್ವಲ್ ಲೋಸ್ ಇದೆ ಅಂಥ ಝೋನ್ಸ್ಗಳನ್ನ ಮಾರ್ಕ್ ಮಾಡ್ಬೋದು. ಸೊ ಇದರಿಂದ ನಮಗೇನಾಗುತ್ತೆ, ಒಳ್ಳೆ ರಿಯಾಕ್ಷನ್ ಸಿಗೋಂಥ ಏರಿಯಾಗಳು ಯಾವ್ಯಾವುದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಸ್ಟೆಪ್ 4 ವೆಯ್ಟ್ ಫಾರ್ ಕನ್ಫರ್ಮೇಷನ್ಸ್. ನಾವು ಕನ್ಫರ್ಮೇಷನ್ಸಿಗೆ ವೆಯ್ಟ್ ಮಾಡ್ಬೋದು. ಲುಕ್ ಫಾರ್ ರಿಜೆಕ್ಷನ್ ಕ್ಯಾಂಡಲ್ ಆಗಿರ್ಬೋದು, BOS ಆಗಿರ್ಬೋದು, ಚೋಚ್ ಆಗಿರ್ಬೋದು ಅಥವಾ ಎಂಗಲ್ಫಿಂಗ್ ಕ್ಯಾಂಡಲ್ ಆಗಿರ್ಬೋದು. ಸೊ ಈ ಥರ ಯಾವ್ದಾದ್ರು ಪ್ಯಾಟರ್ನ್ಸ್ ಆಯ್ತಿದೆಯಾ, ಕ್ಯಾಂಡಲ್ಸ್ ಆಯ್ತಿದೆಯಾ, ಕನ್ಫರ್ಮೇಷನ್ ಆಯ್ತಿದೆಯಾ ಅಂತ ನೋಡ್ಬೋದು. ಸ್ಟೆಪ್ 5 ಪ್ಲಾನ್ ಟ್ರೇಡ್. ನಾವು ಇವಾಗ ಟ್ರೇಡ್ಗೆ ಪ್ಲಾನ್ ಮಾಡ್ತೀವಿ. ಮಾರ್ಕ್ ಎಂಟ್ರಿ, SL, TP. ಎಲ್ಲಿ SL ಇಡಬೇಕು, ಎಲ್ಲಿ TP ಇಡಬೇಕು, ಎಲ್ಲಿ ನಮ್ಮ ಎಂಟ್ರಿ ಆಗಬೇಕು ಅನ್ನೋದು ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮಗೇನಾಗುತ್ತೆ, ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ, ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ನಮ್ಮ ಟ್ರೇಡ್ TP ಹೊಡೆಯೋ ಚಾನ್ಸಸ್ ಹೈ ಇರುತ್ತೆ. ಇವಾಗ ಬೈ ಮಾರ್ಕಿಂಗ್ ಎಕ್ಸಾಂಪಲ್ ನೋಡೋಣ. ಇವಾಗ ನಾನೊಂದು ಬೈ ಎಕ್ಸಾಂಪಲ್ ನೋಡ್ತೀನಿ ಅಂತಂದರೆ ಯಾವ ಥರ ಮಾರ್ಕ್ ಮಾಡ್ತೀನಿ. ಸಿನಾರಿಯೋ ಅಪ್ ಟ್ರೆಂಡ್ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇದೆ ಅಂತ ಅನ್ಕೊಳ್ಳಿ. ಮಾರ್ಕ್ ಸಪೋರ್ಟ್ ಝೋನ್ಸ್. ಅಪ್ ಟ್ರೆಂಡಲ್ಲಿ ಇದ್ದಾಗ ನಾವು ಯಾವತ್ತು ಮಾರ್ಕ್ ಮಾಡಬೇಕಾಗಿರೋದು ಸಪೋರ್ಟ್ ಝೋನ್ಸ್ ಜೊತೆಗೆ ಟ್ರೆಂಡ್ ಲೈನ್ಸ್, ಅಲ್ಲಿ ಯಾವ್ದಾದ್ರು ಈಕ್ವಲ್ ಲೋಸ್ ಇದೆಯಾ ಅಂತ ನೋಡಬೇಕು. ಓಕೆ, ಕನ್ಫರ್ಮೇಷನ್ ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್, ಯಾವ್ದಾದ್ರು ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಆಗಿದೆ ಅಂತ ನೋಡಬೇಕು. ರಿಸಲ್ಟು ಬೈ ಸೆಟಪ್, ಅಲ್ಲಿಂದ ನಾವು ಒಂದು ಬೈ ಸೆಟಪ್ನ ಪ್ಲಾನ್ ಮಾಡ್ಬೋದು. ಟ್ರೇಡಿಂಗ್ ವ್ಯೂವಲ್ಲಿ ಇದ್ರದ್ದು ಎಕ್ಸಾಂಪಲ್ ನೋಡೋಣ. ಮಾರ್ಕೆಟ್ ನೋಡಿ, ಒನ್ ಡೇ ನಾನು GBP USD ತಗೊಂಡಿದ್ದೀನಿ. ಒನ್ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಏನು ಕಾಣಿಸ್ತಾ ಇದೆ ನೋಡಿ, ನಿಮಗೆ ಏನು ಕಾಣಿಸ್ತಾ ಇದೆ, ಹಿಂಗೆ ಇಲ್ಲಿಂದ ನೋಡ್ಬೇಕಾದ್ರೆ ಮಾರ್ಕೆಟು ಒಂದು ಅಪ್ ಟ್ರೆಂಡಲ್ಲಿ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲೊಂದು BOS ಬ್ರೇಕ್ ಆಗಿದೆ, ಇನ್ನು ನೆಕ್ಸ್ಟ್ BOS ಬ್ರೇಕ್ ಆಗ್ಬೋದು. ಸೊ ಇದೊಂದು ಸಪೋರ್ಟ್ ಏರಿಯಾನ, ಸಪೋರ್ಟ್ ಝೋನಾ. ಓಕೆ, ಇಲ್ಲೊಂದು ಸಪೋರ್ಟ್ ಝೋನ್ ಇದೆಯಾ, ಕಾಣಿಸ್ತಾ ಇರ್ಬೋದು. ನೆಕ್ಸ್ಟ್ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ಏನಾಗಿದೆ ನೋಡಿ, ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಜೊತೆಗೆ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಲಿಕ್ವಿಡಿಟಿ ಸ್ವೀಪ್ ಕಾಣಿಸ್ತಾ ಇದೆಯಾ. ಸೊ ಮಾರ್ಕೆಟು ನಾವಿನ್ನು 15 ಮಿನಿಟ್ಸಿಗೆ ಹೋಗೋಣ. ಓಕೆ, 15 ಮಿನಿಟ್ಸಲ್ಲಿ ಏನಾಗಿದೆ, ಮಾರ್ಕೆಟ್ ಎಲ್ಲರೂ ಒಂದು BOS ಅಥವಾ ಚೋಚ್ ಕೊಟ್ಟಿದೆಯಾ ಅಂತ ನೋಡಬೇಕು. ಮಾರ್ಕೆಟು ಡೌನ್ ಟ್ರೆಂಡಲ್ಲಿ ಇತ್ತು ಇಷ್ಟೊತ್ತು. ಇಲ್ಲಿ ನೋಡೋದಾದರೆ ನೋಡಿ, BOS ಆಗಿದೆ. ಓಕೆ, ಕಾಣಿಸ್ತಿರ್ಬೋದು. ನೆಕ್ಸ್ಟು BOS ಆಗಿದೆ, ನೆಕ್ಸ್ಟು BOS ಆಗಿದೆ. ಅದಾದಮೇಲೆ ಏನಾಯಿತು, ಈ BOS ಹೈ ಇದಲ್ವಾ. ಸೊ ನೆಕ್ಸ್ಟ್ ಇಲ್ಲೇನಾಗಿದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ.
ಎಲ್ಲಾಗಿರೋದು, ಇಲ್ಲಾಗಿರೋದು. ಸೊ ಮಾರ್ಕೆಟು ನೆಕ್ಸ್ಟ್ ರಿಯಾಕ್ಟ್ ಆಗಂತ ಝೋನ್ ಯಾವುದು? ಇದು ನೆಕ್ಸ್ಟ್ ಮಾರ್ಕೆಟ್ ರಿಯಾಕ್ಟ್ ಆಗಂತ ಝೋನ್. ಸೊ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಎಲ್ಲಿದೆ? ಇಲ್ಲಿ ನೋಡಿ, ಇದು ಲಿಕ್ವಿಡಿಟಿನ ಕಾಣಿಸ್ತಿರ್ಬೋದು. ಅದನ್ನ ನಾನು ಲಿಕ್ವಿಡಿಟಿ ಸ್ವೀಪ್ ಅಂತ ಹಾಕ್ತೀನಿ. ಓಕೆ, ನೋಡಿ ಇಲ್ಲಿ ಲಿಕ್ವಿಡಿಟಿ ಇದೆ, ಹಾಗೆ ಇಲ್ಲಿ ಲಿಕ್ವಿಡಿಟಿ ಇದೆ, ಹಾಗೆ ಇಲ್ಲಿ ನೋಡಿ, ಇದು ಈಕ್ವಲ್ ಲೋಸಾ ಕಾಣಿಸ್ತಿರ್ಬೋದು. ಇಲ್ಲಿ ನಿಮಗೆ ಇದು 2 ಲೈನ್ ನೋಡಿ, ಈಕ್ವಲ್ ಲೋಸಾ. ಸೊ ಅದನ್ನ ನಾವು ಈಕ್ವಲ್ ಲೋಸ್ ಅಂತ ಎಂಟ್ರಿ ಮಾಡೋಣ. ಓಕೆ, ಈಕ್ವಲ್ ಲೋಸ್ ಕಾಣಿಸ್ತಿದ್ಯಾ? ಈಕ್ವಲ್ ಲೋಸ್ ಇದೆಯಾ? ಸೊ ಮಾರ್ಕೆಟ್ ಏನಾಗ್ಬೋದು ಅಂತಂದ್ರೆ, ಇವಾಗ ಆಲ್ರೆಡಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ, ನಮಗೊಂದು ಸಪೋರ್ಟ್ ಝೋನ್ ಸಿಕ್ಕಿದೆ. ಮಾರ್ಕೆಟ್ ಏನಾದರೂ ಇವಾಗ ಇಲ್ಲಿ ಪಾತ್ ಟೂಲ್ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಯಾಕಂದ್ರೆ ಲಿಕ್ವಿಡಿಟೀಸ್ ಇದೆ ನೋಡಿ, ಇಲ್ಲೂ ಒಂದು ಲಿಕ್ವಿಡಿಟಿ ಇದೆ. ಓಕೆ, ಸೊ ಮಾರ್ಕೆಟು ಲಿಕ್ವಿಡಿಟಿ ಸ್ವೀಪ್ ಆಗುತ್ತಾ ಅಂತ ನೋಡಬೇಕು. ಸೊ ಮಾರ್ಕೆಟ್ ಏನು ಮಾಡುತ್ತೆ? ಬಂದು ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ, ನೆಕ್ಸ್ಟ್ ಮೂವ್ಮೆಂಟ್ ಆಗುತ್ತೆ, ನೆಕ್ಸ್ಟು ಈಕ್ವಲ್ ಲೋಸ್ ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿಮ್ಯಾಂಡ್ ಝೋನ್ ಇರೋದು ಇಲ್ಲೇ ಅಲ್ವಾ ನೋಡಿ, ಮಾರ್ಕೆಟು 2 ಸಲ ಅಲ್ಲೇ ಟಚ್ ಆಯಿತು. ಸೊ ಮಾರ್ಕೆಟು ಮತ್ತೆ ಈ ಝೋನಿಗೆ ಬರೋ ಚಾನ್ಸಸ್ ಇದೆ. ಈ ಥರ ಮೇಲಕ್ಕೆ ಹೋಗಿ ಇಲ್ಲೇನಾದ್ರು ಬಂದು ಒಂದು ಕನ್ಫರ್ಮೇಷನ್ ನಮಗೆ ರಿಜೆಕ್ಷನ್ ಕ್ಯಾಂಡಲ್ ಆಗಿರ್ಬೋದು ಅಥವಾ ಎಂಗಲ್ಫಿಂಗ್ ಕ್ಯಾಂಡಲ್ ಆಗಿರ್ಬೋದು, ಈ ಥರ ಯಾವ್ದಾದ್ರು ಕ್ಯಾಂಡಲ್ ಆದರೆ ಇಲ್ಲಿಂದ ಒಂದು ಟ್ರೇಡ್ನ ಪ್ಲಾನ್ ಮಾಡ್ಬೋದು. ಅದು 15 ಮಿನಿಟ್ಸಲ್ಲಿ ನಾನು ನೋಡ್ತಿರೋದು. ಓಕೆ, ಸೊ ಇಲ್ಲಿ ಇಷ್ಟೆಲ್ಲ ಇರೋದ್ರಿಂದ ಇದನ್ನ ಸ್ವೀಪ್ ಮಾಡಕ್ಕೆ ಬರಲೇಬೇಕು ಮಾರ್ಕೆಟ್. ಇವಾಗ ಏನಾಗ್ತಿದೆ, ಕೆಳಗಡೆ ಮಾರ್ಕೆಟ್ ಬರ್ತಾ ಇದ್ದಾನೆ. ಸೊ ಇಲ್ಲಿ ನಾವು ಒಂದು ಲಾಂಗ್ ಪೊಸಿಷನ್ನ ಪ್ಲಾನ್ ಮಾಡ್ಬೋದು. ಲಾಂಗ್ ಪೊಸಿಷನು ಇಲ್ಲಿ ಆದಮೇಲೆ, ಇಲ್ಲಿ ಕನ್ಫರ್ಮೇಷನ್ ಆದಮೇಲೆ ಎಂಟ್ರಿ ಆಗಬೇಕು. ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾನು ನಿಮಗೆ ಅಡ್ವಾನ್ಸ್ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಎಂಟ್ರಿ ಪ್ರೈಸ್ ಬಂದ್ಬಿಟ್ಟು ನಮ್ಮದು 131532. ಹಾಗೆ SL ಪ್ರೈಸು ಇದಕ್ಕಿಂತ ಕೆಳಗಡೆ, ಹಾಗೆ ಟಾರ್ಗೆಟು 1:2. ಓಕೆ, 1:2 ಇಲ್ಲಿಗೆ ಬರ್ತಾ ಇದೆ. ಇಲ್ಲ ಈ ಹೈ ಇಟ್ಕೋತೀನಿ ಅಂತಂದರೆ ಈ ಹೈನು ಇಟ್ಕೋಬೋದು. ಓಕೆ, ಸೊ ಮಾರ್ಕೆಟ್ ಇಲ್ಲಿಂದ ಅಗ್ರೆಸಿವ್ಲಿ ಮೇಲಕ್ಕೆ ಹೋಗೋ ಚಾನ್ಸಸ್ಸೇ ಹೈ. ಯಾಕೆ ಅಂದರೆ ನಮಗೆ ಡೇ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಏರಿಯಾದಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಓಕೆ, ಸೊ ಮಾರ್ಕೆಟ್ ನೆಕ್ಸ್ಟು ಮೂಮೆಂಟ್ ಆಗೋಂಥ ಚಾನ್ಸಸ್ ಇಲ್ಲಿ ಗಂಟನೂ ಇದೆ. ಓಕೆ, ನೀವು ಈ ಪ್ಲೇಸ್ ನೋಡಿ, ಇಲ್ಲಿ ಗಂಟನೂ ಇದೆ. ಇಲ್ಲಿ ಗಂಟ ಮೂವ್ ಆಗ್ತದೆ ಅಂತ ನಾವೇನಾದರೂ ಅಷ್ಟೊತ್ತು ಪೇಷನ್ಸ್ ನಮ್ಮ ಹತ್ರ ಇದ್ದರೆ ನಮಗೆ ಎಷ್ಟು ಟಾರ್ಗೆಟ್ ಮಾಡ್ಬೋದು ಅಂದರೆ, ನೋಡಿ ನೀವು ದಿನ ಟ್ರೇಡ್ ಮಾಡೋದು ಒಂದೇ, ಮಂತ್ಲಿ ಈ ಥರ ಒಂದು ಟ್ರೇಡ್ ಕ್ಯಾಪ್ಚರ್ ಮಾಡೋದು ಒಂದೇ. 1:33.94, ಆಲ್ಮೋಸ್ಟ್ 1:34. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 34 ಲ್ಯಾಕ್ಸ್ ಪ್ರಾಫಿಟ್ಸ್ ಅನ್ನೋದು ನಿಮಗೆ ಆಗುತ್ತೆ. ಇಲ್ಲಿ ಗಂಟ ಪೇಷನ್ಸ್ ಇರಬೇಕು. ಯಾಕಂದರೆ ಮಾರ್ಕೆಟ್ ನೋಡಿ ಈ ಥರ ಇದೆ ಅಂತ ಅಂದ್ಕೊಳ್ಳಿ, ಮಾರ್ಕೆಟು ಈ ಥರ ಏನು ಅಗ್ರೆಸಿವ್ ಒಂದೇ ಸಲ ಮೇಲಕ್ಕೆ ಹೋಗಲ್ಲ, ಹಿಂಗೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ, ಹಿಂಗೆ ಹೋಗುತ್ತೆ ಮತ್ತೆ ಕೆಳಗಡೆ. ಸೊ ಈ ಥರ ಆಗ್ತಾನೇ ಹೋಯ್ತದೆ. ಸೊ ಈ ಥರ ಆದಾಗೆಲ್ಲ ನಾವು ಪೇಷನ್ಸಿಂದ ಕಾಯ್ಬೇಕು. ಕೆಳಗಡೆ ಬರ್ಬೇಕಾದ್ರೆ ನಮಗೆ ಏನಾಗುತ್ತೆ ಹೇಳಿ, ಎಮೋಷನ್ಸ್ ಅನ್ನೋದು ಬ್ಲೇಮ್ ಆಗ್ತಾ ಇರುತ್ತೆ. ಹೆಂಗಂತಂದ್ರೆ, ಅಯ್ಯೋ ಎಲ್ಲರೂ SL ಹೊಡೆದ್ಬಿಡುತ್ತಾ ಅಂತ ಏನು ಮಾಡ್ತಾರೆ, SLನ ತಗೋಗಿ ಇಲ್ಲಿಡೋದು ಏನೇನೋ ಮಾಡಕ್ಕೆ ಹೋಯ್ತಾರೆ. ಸೊ ಇದು SL ಆಗೋ ಚಾನ್ಸಸ್ ಇದೆ. ಹೋದ್ರೆ 1 ಲಕ್ಷ ಹೋಯ್ತದೆ, ಬಂದರೆ 34 ಲಕ್ಷ ಬರ್ತದೆ ಅಂತ ಕೂತ್ರೆ 100% ಇಲ್ಲಿ ಗಂಟ ಬರೋ ಚಾನ್ಸಸ್ ಇದೆ. ಯಾಕಂದರೆ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇದೆ. ಓಕೆ, ಓವರ್ ಆಲ್ ವೀಕ್ ನೋಡೋದಾದರೆ, ಇನ್ನು ನೆಕ್ಸ್ಟ್ ವೀಕ್ ನಾವು ನೋಡೋದಾದರೆ ಟ್ರೆಂಡ್ ಫುಲ್ ಬುಲ್ಲಿಶ್ ಇದೆ. ಓಕೆ, ಸೊ ಈ ಥರ ಐಡೆಂಟಿಫಿಕೇಶನ್ ನಾವು ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಬೈ ಸೈಡ್ ಮಾರ್ಕಿಂಗ್ ನೋಡಿದ್ರಲ್ವಾ, ಹಾಗೆ ಸೆಲ್ ಸೈಡ್ ಮಾರ್ಕಿಂಗ್ ಎಕ್ಸಾಂಪಲ್. ಸಿನಾರಿಯೋ ಡೌನ್ ಟ್ರೆಂಡ್ ಮಾರ್ಕೆಟು ಡೌನ್ ಟ್ರೆಂಡ್ ಇದೆ ಅಂತ ಅನ್ಕೊಳ್ಳಿ. ಮಾರ್ಕ್ ರೆಸಿಸ್ಟೆನ್ಸ್, ಡೌನ್ ಟ್ರೆಂಡ್ ಆಗಿರೋದ್ರಿಂದ ನಾವು ಮಾರ್ಕ್ ಮಾಡೋದು ಯಾವುದು, ರೆಸಿಸ್ಟೆನ್ಸ್ ಆಗುತ್ತೆ. ಹಾಗೆ ಸಪ್ಲೈ ಝೋನ್ಸು, ಹಾಗೆ ಈಕ್ವಲೈಸ್ ಯಾವ್ದಾರು ಇದ್ರೆ ಈಕ್ವಲೈಸ್ ನೋಡ್ಬೋದು. ಕನ್ಫರ್ಮೇಷನ್ ಬಿಯರಿಶ್ ರಿಜೆಕ್ಷನ್ ಕ್ಯಾಂಡಲ್, ರಿಸಲ್ಟು ಸೆಲ್ ಸೆಟಪ್ನ ನೋಡ್ಬೋದು. ಇವಾಗ ಇದನ್ನ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ EURUSD 4 ಅವರ್ ಅಥವಾ ಡೇ ಕ್ಯಾಂಡಲ್ ನೋಡಿ. ಇವಾಗ ಡೇ ಕ್ಯಾಂಡಲ್ ನೋಡೋದಾದ್ರೆ ಏನು ತೋರಿಸ್ತಾ ಇದೆ ನೋಡಿ, ಮಾರ್ಕೆಟು ಡೌನ್ ಟ್ರೆಂಡ್ ತೋರಿಸ್ತಾ ಇದೆಯಾ? ಬಿಕಾಸ್ ಏನಕ್ಕೆ, ಇಲ್ಲಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಿದೆ, ಹಾಗೆ ಒಂದು POS ಆಗಿದೆ ಅಲ್ವಾ? ಸೊ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇದೆ. ಸೊ ಮಾರ್ಕೆಟಲ್ಲಿ ಇವಾಗ ನಮಗೆ ನಿಯರೆಸ್ಟ್ ಇರೋ ರೆಸಿಸ್ಟೆನ್ಸ್ಗಳು ಯಾವ್ಯಾವುದು ಅಂತ ನೋಡೋಣ. ಮಾರ್ಕೆಟಲ್ಲಿ ನೀವು ಬರೀ 1:2 ಎಲ್ಲ ಏನು ಮಾಡ್ತೀರ ಅಂತಂದರೆ, ಮಾರ್ಕೆಟಲ್ಲಿ ಇಲ್ಲಿ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಬಿಕಾಸ್ ಅಲ್ಲಿ ಗ್ರೀನ್ ಕ್ಯಾಂಡಲ್ ಆಗಿರೋದ್ರಿಂದ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಹಾಗೆ ಇನ್ನೊಂದು ರೆಸಿಸ್ಟೆನ್ಸ್ ನೋಡೋದಾದರೆ
ಇಲ್ಲಿದೆ. ಓಕೆ, ಇದೇ ಕೀ ಝೋನ್ಸ್ಗಳು. ನೀವು 4 ಅವರಲ್ಲಿ ಹೋಗಿ ನೋಡ್ತೀರಾ ಅಂತಂದ್ರೆ ನೋಡಿ, ಮಾರ್ಕೆಟ್ ಇನ್ನೂ ಪ್ರೀ ಡಿಫೈನ್ ಬೇಕಾದ್ರೆ ಮಾಡ್ಕೋಬೋದು. ಸೊ ಮಾರ್ಕೆಟು ಈ ಝೋನು, ಇಲ್ಲೂ ಈ ಝೋನ್ ಇದೆ. ಇಲ್ಲಿ ನೋಡಿ ಈಕ್ವಲ್ ಐಸ್ ಇದೆ. ಸೊ ಇದು ಲಿಕ್ವಿಡಿಟಿ ಸ್ವೀಪ್ ಆಗೋ ಚಾನ್ಸಸ್ ಹೈ ಇದೆ, ನೋಡ್ಕೊಳ್ಳಿ. ಓಕೆ, ಸೊ ಇದೊಂದು ಡಿಮ್ಯಾಂಡ್ ಏರಿಯಾ ಅಂತ ಬೇಕಾದ್ರೆ ಕರಿಬೋದು. ಇಲ್ಲಿ ನೋಡಿ, ಇಲ್ಲೂ ಈಕ್ವಲ್ ಐಸ್ ಇದೆ, ಹಾಗೆ ಇಲ್ಲೂ ಈಕ್ವಲ್ ಐಸ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿಗೆ ಬಂದಾಗ ಪ್ರೈಸ್ ಏನಾದ್ರು ರಿಯಾಕ್ಷನ್ ಆಗುತ್ತಾ ಅಂತ ನೋಡ್ಬೇಕು. ನಾವು ಜಸ್ಟ್ 1:2ಗೆಲ್ಲ ಏನ್ ಮಾಡೋದವ್ರಾಗಿದ್ರೆ ಮಾರ್ಕೆಟ್ ಏನಾದ್ರು ಇಲ್ಲಿಗೆ ಬಂತು ಅನ್ಕೊಳ್ಳಿ, ಈ ಥರ. ಓಕೆ, ಇಲ್ಲಿ ಬಂದು ಯಾವ್ದಾದ್ರು ಕನ್ಫರ್ಮೇಶನ್ ಏನಾದ್ರು ಸಿಕ್ಕಿದ್ರೆ ಇಲ್ಲಿ ಕೆಳಗಡೆ ಲಿಕ್ವಿಡಿಟೀಸ್ಗಳಿರುತ್ತೆ. ಸೊ ಆ ಲಿಕ್ವಿಡಿಟಿನ ಕಲೆಕ್ಟ್ ಮಾಡೋಕ್ಕೆ ಇಲ್ಲಿಂದ ಒಂದು ಮೂಮೆಂಟ್ ಕೊಡುತ್ತೆ. ಸೊ ಇಲ್ಲಿಂದ ನಾವು ಒಂದು ಸೆಲ್ ಎಂಟ್ರಿ ಪ್ಲಾನ್ ಮಾಡ್ಬೋದು. ಇಲ್ಲಿ SL 1:2 ಟಾರ್ಗೆಟು. ಓಕೆ, 1:2 ಏನು ಮಾಡೋದಾದ್ರೆ ಮಾತ್ರ ಇಲ್ಲಿ ಎಂಟ್ರ್ ಆಗ್ಬೋದು. ಇಲ್ಲ ಕೆಳಗಡೆ ಗಂಟೆನೂ ಏನು ಮಾಡ್ತೀರಾ ಅಂತಂದರೆ ನೀವು ಇನ್ನೂ ಬ್ಯಾಕಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಮಾರ್ಕೆಟು ಇನ್ನು ಹೋಗೋಂಥ ಪ್ಲೇಸ್ಗಳು ಯಾವ್ಯಾವುದು ಅಂತಂದರೆ ಇಲ್ಲಿ ಗಂಟನೂ ಹೋಗೋ ಚಾನ್ಸಸ್ ಇದೆ. ಓಕೆ, ಕಾಣಿಸ್ತಿದೆಯಾ? ಈ ಥರ ಈ 3 ರೆಸಿಸ್ಟೆನ್ಸ್ ಇದೆ. ಸೊ ಸ್ಟ್ರಾಂಗೆಸ್ಟ್ ಲೆವೆಲ್ ಯಾವುದು ಅಂತ ಕೇಳಿದ್ರೆ ಇದು ಸ್ಟ್ರಾಂಗೆಸ್ಟ್ ಲೆವೆಲ್. ನೀವು ಸ್ವಿಂಗ್ ಟ್ರೇಡಿಂಗ್ ಎಲ್ಲ ಮಾಡೋರಾದ್ರೆ ಈ ಲೆವೆಲಿಗೆ ಬರೋಕ್ಕೆ ವೆಯ್ಟ್ ಮಾಡ್ಬೋದು. ಸೊ ಅಲ್ಲಿಂದ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಗಂಟ ಸಿಗ್ಬೋದು ಅಂತಂದರೆ ನೋಡಿ, ಇಲ್ಲಿ ಗಂಟನೂ ಸಿಗೋ ಚಾನ್ಸಸ್ ಇದೆ. ಓಕೆ, ಕಾಣಿಸ್ತಿದೆಯಾ? ಇಲ್ಲಿ ಗಂಟನೂ ಸಿಗೋ ಚಾನ್ಸಸ್ ಇದೆ. ಇಲ್ಲ ನಮಗೆ 1:2 ಸಾಕು ಅಂದವ್ರು ಇಲ್ಲಿ ನೋಡ್ಬೋದು, 1:3 ಎಮ್ ಮಾಡೋರು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿಂದ ನೋಡೋರಾದರೆ ನೋಡಿ, SL ಶಾರ್ಟ್ ಪೊಸಿಷನ್ ಇಲ್ಲಿ ಹಾಕಿ SL ಇಲ್ಲಿಟ್ಟು TP ನೋಡೋದ್ರೆ ನಮಗೆ ಅಲ್ಲಿಂದ ಇಲ್ಲಿ ಗಂಟ 1:6 ಅನ್ನೋ ಸಿಗುತ್ತೆ. ಮಂತ್ಲಿ ಈ ಥರ ಒಂದು ಟ್ರೇಡ್ ಮಾಡಿದ್ರು ಸಾಕು, 6% ಅರ್ನಿಂಗ್ ಅನ್ನೋದು ಆಗುತ್ತೆ. ಓಕೆ, ಬಟ್ ಅಂತ ಪೇಷನ್ಸು ಯಾರಿಗೂ ಇರಲ್ಲ. ಸೊ ಎಲ್ಲ 1:2ಗೆ ಎಕ್ಸಿಟ್ ಆಯ್ತಾರೆ. ಓಕೆ, ಸೊ ಅದರಿಂದ 1:2 ನೋಡೋರು ಇಲ್ಲಿ ನೋಡ್ಬೋದು. ಈ ಥರ ರೆಸಿಸ್ಟೆನ್ಸ್ ಐಡೆಂಟಿಫೈ ಮಾಡಿ, ಹಾಗೆ ಈಕ್ವಲ್ ಐಸ್ ಐಡೆಂಟಿಫೈ ಮಾಡಿ, ಜೊತೆಗೆ ಲೋವರ್ ಟೈಮ್ ಫ್ರೇಮಲ್ಲಿ ಇನ್ನೂ 5 ಮಿನಿಟ್ಸ್ 4 ಮಿನಿಟ್ಸಿಗೆಲ್ಲ ಹೋಗಿ. ಓಕೆ, 5 ಮಿನಿಟ್ಸಿಗೆ ಹೋದಾಗ ಇಲ್ಲೇನಾದ್ರು ಬಂದು ಟ್ಯಾಪ್ ಆಗಿ ಒಂದು BS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟು ಅಲ್ಲೊಂದು ಫುಲ್ ಬ್ಯಾಕಲ್ಲಿ ನಾವು ವೆಯ್ಟ್ ಮಾಡ್ಬೋದು. ಓಕೆ, ಸೆಲ್ ಮಾರ್ಕಿಂಗ್ ಎಕ್ಸಾಂಪಲ್ ಗೊತ್ತಾಯ್ತಲ್ವಾ? ಎ ಕಾಮನ್ ಚಾರ್ಟ್ ಮಾರ್ಕಿಂಗ್ ಮಿಸ್ಟೇಕ್ಸು ಯಾವ್ಯಾವುದು ಚಾರ್ಟ್ ಮಾರ್ಕಿಂಗಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ? ಓವರ್ ಮಾರ್ಕಿಂಗ್ ಚಾರ್ಟ್ಸಲ್ಲಿ ತುಂಬ ಮಾರ್ಕಿಂಗ್ಸ್ ಮಾಡ್ಕೊಬಿಡೋದು, ಎಲ್ಲ ಇಂಡಿಕೇಟರ್ಸು ಅದು ಇದು ಎಲ್ಲ ಹಾಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಟೂ ಮೆನಿ ಲೈನ್ಸ್ ಈಕ್ವಲ್ ಟು ಕನ್ಫ್ಯೂಷನ್. ತುಂಬ ಲೈನ್ಸ್ ಹಾಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸಿಂಪಲ್ ಒಂದು ಝೋನ್ಸ್ ಮಾರ್ಕ್ ಮಾಡಿ, ನಿಮಗೆ ಯಾವ ಲೆವೆಲ್ ಬೇಕೋ ಆ ಕೀ ಝೋನ್ಸ್ಗಳು ಮಾರ್ಕ್ ಮಾಡಿ. ಬೆಟರ್ ಕೀಪ್ ಚಾರ್ಟ್ಸ್ ಕ್ಲೀನ್ ಆ್ಯಂಡ್ ಸಿಂಪಲ್. ನಾನು ಯಾವತ್ತೂ ಹೇಳಂಗೆ ಚಾರ್ಟ್ ಯಾವತ್ತೂ ಕ್ಲೀನ್ ಆ್ಯಂಡ್ ಸಿಂಪಲ್ ಆಗಿರಬೇಕು. ಓಕೆ, ಹಾಗೆ ಇಗ್ನೋರಿಂಗ್ ಹೈಯರ್ ಟೈಮ್ ಫ್ರೇಮ್ಸು. ನಾನು ಇವಾಗ ನೋಡಿದ್ದು ಡೇ ಟೈಮ್ ಫ್ರೇಮಲ್ಲಿ. ಸೊ ಇದೆಲ್ಲ ಸ್ಟ್ರಾಂಗೆಸ್ಟ್ ಲೆವೆಲ್ಗಳು, ಅದನ್ನ 5 ಮಿನಿಟ್ಸಲ್ಲಿ ಮಾಡೋಂಥದ್ದು. ಆ ಥರ ಮಾಡಕ್ಕೆ ಹೋಗ್ಬೇಡಿ, ಯಾವತ್ತು ಹೈಯರ್ ಟೈಮ್ ಫ್ರೇಮ್ಸ್ನ ನೋಡಿ. ಬಿಗಿನರ್ಸ್ ಓನ್ಲಿ ಮಾರ್ಕ್ ಲೋವರ್ ಟೈಮ್ ಫ್ರೇಮ್. ಬಿಗಿನರ್ಸ್ ಯಾವತ್ತು ಲೋವರ್ ಟೈಮ್ ಫ್ರೇಮಲ್ಲಿ ಮಾರ್ಕ್ ಮಾಡ್ತಾರೆ. ಬೆಟರು ಸ್ಟಾರ್ಟ್ ಫ್ರಮ್ ಡೈಲಿ ಆರ್ 4 ಅವರ್ ದೆನ್ ಮೂವ್ ಲೋವರ್. ಯಾವತ್ತು ಡೈಲಿ ಅಥವಾ 4 ಅವರಲ್ಲಿ ಕೀ ಝೋನ್ಸ್ಗಳನ್ನ ನೋಡಿ, ಅದಾದಮೇಲೆ ಕೆಳಗಡೆ ಇಳಿಸ್ಕೊಂಡು ಅಲ್ಲಿ ನೀವು ಈ ಕನ್ಫರ್ಮೇಷನ್ಸ್ ಎಲ್ಲ ತಗೋಬೋದು. BOS ಆಗಿರ್ಬೋದು, ಈಕ್ವಲೈಸ್ ಆಗಿರ್ಬೋದು, ಲಿಕ್ವಿಡಿಟಿ ಸ್ವೀಪ್ ಆಗಿರ್ಬೋದು, ಸ್ಮಾರ್ಟ್ ಮನಿ ಟ್ರ್ಯಾಪ್ ಆಗಿರ್ಬೋದು, ಅಥವಾ ಫೇಕ್ ಔಟ್ಸ್ ಆಗಿರ್ಬೋದು, ಟ್ರೆಂಡ್ ಲೈನ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಅಲ್ಲಿ ಕಂಬೈನ್ ಮಾಡ್ಕೋಬೋದು. ಬಟ್ ಈ ಬಯಾಸ್ ಯಾವತ್ತೂ ಹೈಯರ್ ಟೈಮ್ ಫ್ರೇಮಲ್ಲಿ ಇರಬೇಕು. ಓಕೆ, ಡೈಲಿ ಅಥವಾ 4 ಅವರಲ್ಲಿ ಆಗಿರಬೇಕು. ನೆಕ್ಸ್ಟು ಮಾರ್ಕಿಂಗ್ ಎವ್ರಿ ಕ್ಯಾಂಡಲ್. ನಾಟ್ ಎವ್ರಿ ಕ್ಯಾಂಡಲ್ ಈಸ್ ಇಂಪಾರ್ಟೆಂಟ್. ಕೆಲವು ಬಿಗಿನರ್ಸ್ ಏನು ಮಾಡ್ತಾರೆ, ಎಲ್ಲ ಕ್ಯಾಂಡಲ್ಗೂ ಮಾರ್ಕ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ವರ್ಕ್ ಆಗುತ್ತೆ ಇಲ್ಲಿ ವರ್ಕ್ ಆಗುತ್ತೆ. ಆ ಥರ ವರ್ಕ್ ಆಗಲ್ಲ, ಒಂದೊಂದು ಸ್ವಿಂಗ್ಗಳಲ್ಲಿ ಮಾತ್ರ ವರ್ಕ್ ಆಗೋದು. ಬೆಟರ್ ಫೋಕಸ್ ಆನ್ ಮೇಜರ್ ಸ್ವಿಂಗ್ ಪಾಯಿಂಟ್ಸ್. ಯಾವತ್ತು ಸ್ವಿಂಗ್ ಹೈಸ್ ಅಥವಾ ಸ್ವಿಂಗ್ ಲೋಸಲ್ಲಿ ನೋಡಿ. ಓಕೆ, ಡೇ ಟೈಮ್ ಫ್ರೇಮು ಮತ್ತು 4 ಅವರ್ ಟೈಮ್ ಫ್ರೇಮಲ್ಲಿ. ಹಾಗೆ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಝೋನ್ಸು. ಬಿಗಿನರ್ಸ್ ಏನು ಮಾಡ್ತಾರೆ, ಇವಾಗ ಒಂದರಲ್ಲಿ SL ಕೊಡ್ತೀವಿ. ಇವಾಗ ನಾನು ರೀಸೆಂಟ್ ಕೀ ಝೋನ್ ಸೆಲ್ ಎಕ್ಸಾಂಪಲ್ ಹೇಳಿದೆ, ಅದು ನಿಮಗೆ SL ಕೊಡೋ ಚಾನ್ಸಸ್ ಇದೆ. ಬಿಕಾಸ್ ಮಾರ್ಕೆಟ್ ಇನ್ನೂ ಮೇಲೆ ಕೀ ಝೋನ್ಸ್ಗಳು ಇನ್ನೂ ಸ್ಟ್ರಾಂಗೆಸ್ಟ್ ಲೆವೆಲ್ಗಳಿದ್ದಾವೆ. ಸೊ ಇದು SL ಕೊಡೋ ಚಾನ್ಸಸ್ ಇದೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಬೇಕು. ಅದು ಅಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿ ಹೋಯ್ತಾ, ಓಕೆ 1% ಹೋಯ್ತು, ನೆಕ್ಸ್ಟ್ ಟ್ರೇಡು ಇನ್ನೊಂದು ಝೋನಲ್ಲಿ ವೆಯ್ಟ್ ಮಾಡ್ಬೋದು. ಅಲ್ಲಿ ನಿಮಗೆ 1% ಮತ್ತೆ ಹೋಯ್ತಾ, ನೆಕ್ಸ್ಟ್ ಝೋನಲ್ಲಿ ಇನ್ನೊಂದು % ವೆಯ್ಟ್ ಮಾಡೋದು. ಏನು ಕಂಟಿನ್ಯೂಸ್ SL ಆಗುತ್ತಾ? ಇಲ್ಲ, ಒಂದಲ್ಲ ಒಂದು ಝೋನಲ್ಲಿ ನಮಗೆ TP ಅನ್ನೋದು ಕೊಟ್ಟೆ ಕೊಡುತ್ತೆ. ಈ ಥರ ಪ್ರೊಬಾಬಿಲಿಟಿ ವರ್ಕ್ ಆಗೋದು. ನಮ್ಮ ಆದಷ್ಟು ಪ್ರಯತ್ನ ನಾವು ಕೊಡಬೇಕು, ಬಾಕಿ ಇರೋದು ಮಾರ್ಕೆಟಿಗೆ ಬಿಟ್ಬಿಡ್ಬೇಕು. ಓಕೆ, ನಾವು ಕನ್ಫರ್ಮೇಷನ್ಸ್ ತೊಗೊಂಡಿದ್ವಿ, ಕಾನ್ಫ್ಲುಯೆನ್ಸಸ್ ನೋಡಿದ್ವಿ, ಜೊತೆಗೆ ಎಂಟ್ರಿ ಎಕ್ಸಿಟ್ ಫಿಕ್ಸ್ ಮಾಡಿದ್ವಿ, ಹಾಗೆ ನಮ್ಮ ರಿಸ್ಕ್ ರಿವಾರ್ಡ್ನು ಸೆಟ್ ಮಾಡಿದ್ಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಬಾಕಿ ಇರೋದು ಮಾರ್ಕೆಟು. SL ಹೊಡಿತಾ SL ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು. ಓಕೆ,
ಹಾಗೆ ಬಿಗಿನರ್ಸ್ ರೀಡ್ರಾ ಎವ್ರಿಥಿಂಗ್ ಎಮೋಷ್ನಲಿ. ಒಂದ್ಸಲ SL ಇಟ್ಟಾದಂಗೆ ಬಿಗಿನರ್ಸ್ ಏನ್ ಮಾಡ್ತಾರೆ, ಬೇರೆ ಬೇರೆ ಝೋನ್ಸ್ಗಳನ್ನ, ಅವ್ರಿಗೆ ಅನ್ಸಿರೋ ಝೋನ್ಸ್ಗಳನ್ನ ಮಾರ್ಕ್ ಮಾಡ್ತಾರೆ. ಅದ್ರ ಬದಲು ಏನ್ ಮಾಡಿ ಅಂದ್ರೆ ಸ್ಟೇ ಡಿಸಿಪ್ಲಿನ್. ಒಂದ್ಸಲ ಮಾರ್ಕ್ ಮಾಡಿದ್ಮೇಲೆ ಅದರಲ್ಲೇ ಸ್ಟಿಕ್ ಆನ್ ಆಗಿ. ಓಕೆ, ಸೊ ಈ ತರ ಡಿಸಿಪ್ಲಿನ್ ನ ಫಾಲೋ ಮಾಡಿ. ಪ್ರೋ ಟಿಪ್ಸ್ ನೋಡಿದರೆ, ಯೂಸ್ ಡಿಫ್ರೆಂಟ್ ಕಲರ್ಸ್ ಫಾರ್ ಝೋನ್ಸ್. ಪ್ರತಿ ಒಂದು ಝೋನ್ಸಿಗೂ ಒಂದೊಂದು ಕಲರ್ನ ಯೂಸ್ ಮಾಡಿ. ಯಾಕಂತಂದ್ರೆ ಇವಾಗ ವೀಕೆಸ್ಟ್ ಲೆವೆಲ್ ಇರೋದನ್ನ ನಾವು ಸ್ಮಾಲ್ ಗ್ರೀನ್ ಅಲ್ಲಿ ಕಲರ್ ಐಡೆಂಟಿಫೈ ಮಾಡ್ಬೋದು. ಅದೇ ನೀವು ಸ್ಟ್ರಾಂಗೆಸ್ಟ್ ಲೆವೆಲ್ಗೆ ಹೋದಾಗ ಇನ್ನು ಡಾರ್ಕ್ ಆಗಿ ಹೈಲೈಟ್ ಮಾಡ್ಕೋಬಹುದು. ಸೊ ಇದರಿಂದ ನಿಮಗೆ ಏನಾಗುತ್ತೆ, ಓಕೆ ಇಂಥ ಏರಿಯಾ ಸ್ಟ್ರಾಂಗ್ ಆಗಿದೆ, ಇಂಥ ಏರಿಯಾ ವೀಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಹೈಯರ್ ಟೈಮ್ ಫ್ರೇಮ್ ಝೋನ್ಸ್ ಸ್ಟ್ರಾಂಗರ್. ಯಾವತ್ತೋ ಹೈಯರ್ ಟೈಮ್ ಫ್ರೇಮ್ ಝೋನ್ಸ್ ಸ್ಟ್ರಾಂಗ್ ಇರುತ್ತೆ. ಮಾರ್ಕ್ ಬಿಫೋರ್ ಮಾರ್ಕೆಟ್ ಓಪನ್ಸ್. ಇಲ್ಲಿ ಮಾರ್ಕೆಟ್ ಓಪನ್ಸ್ ಆಗಕ್ಕಿಂತ ಮುಂಚೆ ಮಾರ್ಕ್ ಮಾಡಬೇಕು ಅಂತೇನಿಲ್ಲ. ಆದ್ರೂ ನೀವೇನ್ ಮಾಡಿ, ಮಂಡೇ ಮಾರ್ಕೆಟ್ ಓಪನ್ ಆಗುತ್ತೆ ಅಂದ್ರೆ ಸಂಡೇ ನಿಮ್ಮ ಲೆವೆಲ್ಸ್ಗಳು ಯಾವ್ಯಾವುದು ಅಂತೆಲ್ಲ ಐಡೆಂಟಿಫೈ ಮಾಡಿ ಇಟ್ಕೊಳ್ಳಿ. ಓಕೆ, ಪ್ರಾಕ್ಟೀಸ್ ಡೈಲಿ ಆನ್ ಚಾರ್ಟ್ಸ್. ಯಾವತ್ತು ಚಾರ್ಟ್ ತೆಗೆದು ಏನೇನಾಗಿದೆ, ಏನೇನ್ ಆಗ್ತಾ ಇದೆ ಅಂತೆಲ್ಲ ಎಲ್ಲ ಚಾರ್ಟು ನೋಡಿ. ಓಕೆ, ಯೂರೋ USD ಆಗಿರ್ಬೋದು, GBP ಆಗಿರ್ಬೋದು, AUD CAD ಆಗಿರ್ಬೋದು, ಈ ತರ USD ಪೇರ್ಸು, ಸ್ಟ್ರಾಂಗೆಸ್ಟ್ ಪೇರ್ಸ್ಗಳು, ಮೇಜರ್ ಪೇರ್ಸ್ ಯಾವ್ಯಾವ್ದಿದೆ ಅದ್ರಲ್ಲೆಲ್ಲ ನೀವು ನೋಡ್ತಾ ಹೋಗ್ಬೋದು. ನೀವು ನೋಡ್ಬೇಕಾದ್ರೆ ಯಾವತ್ತು ಸ್ಟ್ರಾಂಗೆಸ್ಟ್ ಪೇರ್ಸ್ಗಳಲ್ಲೇ ನೋಡ್ಬೇಕು. ಅದ್ ಬಿಟ್ಟು ಮೈಕ್ರೋ ಅಥವಾ ಮಿನಿ ಅದ್ರಲ್ಲೆಲ್ಲ ಹೋಗ್ಬೇಡಿ. ಓಕೆ, ಮೇಜರು ಅದ್ ಬಿಟ್ರೆ ನಿಮ್ಗೆ ಇನ್ ಯಾವುದೇ ಪೇರ್ಸಲ್ಲೂ ನೋಡ್ಬೇಡಿ. ಗೋಲ್ಡ್ ಒಂದು ನೋಡ್ಬೋದು, ಇನ್ನು ಅದ್ ಬಿಟ್ರೆ ಎಕ್ಸಾಸ್ಟಿಕ್ ಪೇರ್ಸು, ಮಿನಿ ಪೇರ್ಸಿಗೆಲ್ಲ ಹೋಗ್ಬೇಡಿ. ಓಕೆ, ಸ್ಮಾರ್ಟ್ ಮನಿ ಅಂಡ್ ಚಾರ್ಟ್ ಮಾರ್ಕಿಂಗ್. ಸ್ಮಾರ್ಟ್ ಮನಿ ಜೊತೆಗೆ ಚಾರ್ಟ್ ಮಾರ್ಕಿಂಗ್ ಹೇಗಿರುತ್ತೆ ಅಂದ್ರೆ, ಸ್ಮಾರ್ಟ್ ಮನಿ ಟ್ರೇಡರ್ಸ್ ಫೋಕಸ್ ಆನ್ ಲಿಕ್ವಿಡಿಟಿ ಝೋನ್ಸು. ಲಿಕ್ವಿಡಿಟಿ ಎಲ್ಲೆಲ್ಲಿದೆ ಅಂತ ನೋಡ್ತಾರೆ. ಹಾಗೆ ಇನ್ಸ್ಟಿಟ್ಯೂಷನಲ್ ಲೆವೆಲ್ಸು, ಎಲ್ಲೆಲ್ಲಿ ಇನ್ಸ್ಟಿಟ್ಯೂಷನ್ಸ್ ಬೈಯಿಂಗ್ ಸೆಲ್ಲಿಂಗ್ ನಡೆದಿದೆ ಅಂತ ನೋಡ್ತಾರೆ. ಹಾಗೆ ಸ್ಟ್ರಕ್ಚರ್ ಶಿಫ್ಟ್, ನಾನು ಹೇಳ್ದಂಗೆ BOS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂತ ಸ್ಟ್ರಕ್ಚರ್ ಶಿಫ್ಟ್ ನೋಡ್ತಾರೆ. ಹಾಗೆ ಟ್ರ್ಯಾಪ್ ಏರಿಯಾಸ್, ಎಲ್ಲೆಲ್ಲಿ SL ಎಂಟ್ ಆಗ್ಬೋದು ಅನ್ನೋ ಏರಿಯಾಸ್ಗಳನ್ನ ನೋಡ್ತಾರೆ. ಸೊ ಇವರೆಲ್ಲ ಸ್ಮಾರ್ಟ್ ಮನಿ ಟ್ರೇಡರ್ಸ್. ಓಕೆ, ಸ್ಮಾರ್ಟ್ ಮನಿ SMC ಯಾರ್ಯಾರು ಯೂಸ್ ಮಾಡ್ತಾರೆ ಅವರು ಇದೆಲ್ಲ ನೋಡ್ತಾರೆ. ಓಕೆ, ಬಿಫೋರ್ ಎಂಟರಿಂಗ್ ಟ್ರೇಡ್ಸ್. ಯಾವುದೇ ಟ್ರೇಡ್ ತಗೊಳಕ್ಕಿಂತ ಮುಂಚೆ ಇದನ್ನೆಲ್ಲದನ್ನು ಅವ್ರು ನೋಡಿನೇ ಎಂಟರ್ ಆಗೋದು. ಸೊ ಅವ್ರು ಅದಕ್ಕೆ ಪ್ರಾಫಿಟಬಿಲಿಟಿಗೆ ಹೋಗ್ತಾರೆ. ರಿಟೇಲ್ ಟ್ರೇಡರ್ಸ್ ಮೀನ್ಸ್ ನಾರ್ಮಲ್, ಏನು ಕಾನ್ಸೆಪ್ಟ್ಸ್ ಗೊತ್ತಿಲ್ದಿರೋ ಅವರು ಅಲ್ಲೇ ಉಳ್ಕೋತಾರೆ. ಓಕೆ, ಅವರು ಜಸ್ಟ್ ಬೇಸಿಕ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಟ್ಕೊಂಡು ಮಾಡೋದ್ರಿಂದ ಅವರಿಗೆ ರಿಸಲ್ಟ್ ಅನ್ನ ಸಿಗ್ತಾ ಇರಲ್ಲ. ಇದರಿಂದ ಆದಷ್ಟು ಜನ ಏನ್ ಮಾಡ್ತಾರೆ, ಟ್ರೇಡಿಂಗ್ ನನಗೆ ಸೆಟ್ ಆಗಲ್ಲ ಅಂತ ಬಿಟ್ಟು ಹೋಯ್ತಾರೆ. ಟ್ರೇಡಿಂಗ್ ಅಲ್ಲಿ ಕಲಿತಾ ಹೋದ್ರೆ ಡೈಲಿ ಇನ್ನೂ ಬೇಜಾನಿದೆ ಕಲಿಯೋಕ್ಕೆ. ಸೊ ನೀವು ಕಲಿತಾ ಹೋಗಿ. ಓಕೆ, ಇವಾಗ ನೀವು ಅನ್ಕೋಬಹುದು, 100 days ಸೀರೀಸ್ ಅಂತ ಅಂದ್ಬಿಟ್ಟು ಇಷ್ಟು ದಿನ ತಗೋತಿದ್ದಾನಲ್ಲಪ್ಪ ಹೇಳ್ಕೊಡಕ್ಕೆ ಅಂತ. ನಾನು ಯಾಕೆ ಇಷ್ಟು ದಿನ ಮಾಡ್ತಿದ್ದೀನಿ ನಿಮಗೆ ಗೊತ್ತು, ಒಂದು ನನ್ನ ಪ್ರಾಬ್ಲಮ್ಸ್ ಇಂದ. ಬಟ್ ಇದು ನಿಮಗೆ ಹೆಂಗ್ ಬೆನಿಫಿಟ್ ಆಗ್ತಿದೆ ಅಂದ್ರೆ, ನಿಮಗೆ ಚಾರ್ಟ್ ಅನಾಲಿಸಿಸ್ ಮಾಡಕ್ ಟೈಮ್ ಸಿಗ್ತಾ ಇದೆ. ಸೊ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಮಾರ್ಕೆಟ್ ಇವತ್ತಲ್ಲ ನಾಳೆ ಆದ್ರೂ ಇದ್ದೇ ಇರುತ್ತೆ. ನಿಮಗೆ ಕಾನ್ಸೆಪ್ಟ್ಗಳೆಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಆಗ್ಬಿಟ್ಟು ನೀವು ಪ್ರಾಕ್ಟೀಸು ಚೆನ್ನಾಗಿ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ರಿಸಲ್ಟು ಹಂಗೆ ಇರುತ್ತೆ. ಓಕೆ, ನಿಮ್ಗೆ ಏನು ವೇಸ್ಟ್ ಆಗಂಥದ್ದಿಲ್ಲ. ನಾನು ಈ ಲೆವೆಲ್ ಬರೋಕ್ಕೆ ನನಗೆ 3 ವರ್ಷ ಟೈಮ್ ಹಿಡಿಯಿತು. ನಿಮಗೆ ಜಸ್ಟ್ 100 days ಅಷ್ಟೇ ಟೈಮ್ ಹಿಡಿಯೋದು. ಮ್ಯಾಕ್ಸಿಮಮ್ ಅಂದರೂ ಒಂದು 5 ತಿಂಗಳು ಟೈಮ್ ಹಿಡಿಬೋದು. ಓಕೆ, 5 ರಿಂದ 6 ತಿಂಗಳು. ಇದ್ರೊಳಗಡೆ ನೀವು ಪಕ್ಕ ಎಲ್ಲ ಮಾರ್ಕೆಟ್ ಏನೇನಿದೆ ಎಲ್ಲ ಅರ್ಥ ಮಾಡ್ಕೋತೀರ. ಸೊ ಈ ಬೆನಿಫಿಟ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಕ್ಲೀನ್ ಚಾರ್ಟ್ ಮಾರ್ಕಿಂಗ್ ಸ್ಟ್ರಕ್ಚರ್. ಯಾವ ಥರ ಕ್ಲೀನಾಗಿ ಚಾರ್ಟ್ ಮಾರ್ಕಿಂಗ್ನ ಮಾಡಬೇಕು. ಮಾರ್ಕ್ ದಿಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಫಸ್ಟ್ ನಾವು ಮಾರ್ಕ್ ಮಾಡಬೇಕಾಗಿರೋದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಅದು ಪರ್ಪಸ್ ಏನು ಹೇಳಿ ಅದರದ್ದು, ಅದು ರಿಯಾಕ್ಷನ್ ಝೋನ್ ಆಗಿರುತ್ತೆ. ಹಾಗೆ ಟ್ರೆಂಡ್ ಲೈನ್ಸ್. ನೆಕ್ಸ್ಟ್ ನಾವು ಮಾರ್ಕ್ ಮಾಡಬೇಕಾಗಿರೋದು ಟ್ರೆಂಡ್ ಲೈನ್ಸ್. ಟ್ರೆಂಡ್ ಲೈನ್ಸ್ ಏನಕ್ಕೆ, ಅದ್ರ ಪರ್ಪಸ್ ಏನು ಅಂತ ನೋಡಿದರೆ ಟ್ರೆಂಡ್ ಡೈರೆಕ್ಷನ್, ಮಾರ್ಕೆಟ್ ಯಾವ ಕಡೆ ಡೈರೆಕ್ಷನ್ ಕೊಡ್ಬೋದು ಅಂತ ನೋಡೋಕ್ಕೋಸ್ಕರ. ಹಾಗೆ ಲಿಕ್ವಿಡಿಟಿ, ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ ಅಂತ ಮಾರ್ಕ್ ಮಾಡ್ಬೋದು. ಅದ್ರ ಪರ್ಪಸ್ ಏನು, ಸ್ಟಾಪ್ ಪಾಯಿಂಟ್ ಏರಿಯಾಸ್, ಅಂದ್ರೆ ಎಲ್ಲೆಲ್ಲಿ ಸ್ಟಾಪ್ ಪಾಯಿಂಟ್ ಬರುತ್ತೆ, ಸ್ಟಾಪ್ SL ಎಲ್ಲೆಲ್ಲಿ ಇಟ್ಟಾಗುತ್ತೆ ಅನ್ನೋದು ಗೊತ್ತಾಗೋಕ್ಕೋಸ್ಕರ. ಹಾಗೆ BOS ಅಂಡ್ ಚೋಚೋ, ಇವೆರಡನ್ನ ಮಾರ್ಕ್ ಮಾಡೋದು ಪರ್ಪಸ್ ಏನು ಹೇಳಿ, ಸ್ಟ್ರಕ್ಚರ್ ಶಿಫ್ಟ್ ಎಲ್ಲಾಗಿದೆ, ಮಾರ್ಕೆಟ್ ರಿವರ್ಸ್ ಆಗುತ್ತಾ ಅಂತ ಗೊತ್ತಾಗೋಕ್ಕೋಸ್ಕರ. ಹಾಗೆ ಮಾರ್ಕ್ ದಿಸ್ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲಿಗೆ ಎಕ್ಸಿಟ್ ಮಾಡಬೇಕು. ಅದ್ರ ಪರ್ಪಸ್ ಏನಂದ್ರೆ ಅದು ಟ್ರೇಡ್ ಪ್ಲಾನಿಂಗ್ ಆಗಿರುತ್ತೆ. ಓಕೆ, ಸೊ ಇಷ್ಟು ಡೀಟೇಲ್ ಆಗಿ ಗೊತ್ತಿದ್ದಾಗ ನೀವು ಲಾಸಸ್ ಅನ್ನೋದು ಕಮ್ಮಿ ಮಾಡ್ಕೋತೀರ. ಓಕೆ, ಲಾಸಸ್ ಬಂದರೂ ಓವರ್ ಆಲ್ ಮಂತಲ್ಲಿ ನೋಡ್ಬೇಕಾದ್ರೆ ಪ್ರಾಫಿಟಬಲ್ಲೇ ಇರ್ತೀರ. ಇಲ್ಲಿ ನಿಮಗೆ ಮೇಯ್ನ್ ಅಸ್ತ್ರ ಇರೋದೆ ನಿಮ್ಮ ಎಮೋಷನ್ನ ಕಂಟ್ರೋಲ್ ಮಾಡೋಕೆ ಗೊತ್ತಿರಬೇಕು. ಇಷ್ಟೆಲ್ಲ ಗೊತ್ತಿದ್ರು ಎಮೋಷನ್ ಕಂಟ್ರೋಲ್ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದ್ರೆ ಖಂಡಿತ ಫೇಲ್ ಆಗ್ತೀರ. ಓಕೆ, ಬೆಸ್ಟ್ ಟೈಮ್ ಫಾರ್ ಮಾರ್ಕಿಂಗಿಗೆ ಬೆಸ್ಟ್ ಟೈಮ್ಸ್ ಯಾವ್ಯಾವುದು? ನಾನು ಹೇಳ್ದಂಗೆ ಡೈಲಿ 4 hour 1 hour, ಸ್ಕ್ಯಾಲ್ಪಿಂಗ್ ಮಾಡೋರಾದ್ರೆ 1 hour, ಇಂಟ್ರಾಡೇ ಮಾಡೋರಾದ್ರೆ 4 hour, ಸ್ವಿಂಗ್ ಟ್ರೇಡಿಂಗ್ ಮಾಡೋರಾದ್ರೆ ಡೈಲಿ ಚಾರ್ಟ್ಸ್ನ ನೋಡ್ಬೋದು. ಹೈಯರ್ ಟೈಮ್ ಫ್ರೇಮ್ ಈಕ್ವಲ್ ಟು ಸ್ಟ್ರಾಂಗರ್ ಝೋನ್ಸ್. ಹೈಯರ್ ಟೈಮ್ ಫ್ರೇಮ್ಸ್ ಯಾವತ್ತು ನಮಗೆ ಸ್ಟ್ರಾಂಗ್ ಸಿಗ್ನಲ್ ಕೊಡುತ್ತೆ, ಹಾಗೆ ಸ್ಟ್ರಾಂಗ್ ಝೋನ್ಸ್ ಆಗಿರುತ್ತೆ. ಗೋಲ್ಡನ್ ರೂಲು, ಎ ಕ್ಲೀನ್ ಚಾರ್ಟ್ ಕ್ರಿಯೇಟ್ಸ್ ಎ ಕ್ಲಿಯರ್ ಮೈಂಡ್.
ಗೋಲ್ಡನ್ ರೂಲ್ ಇಲ್ಲಿ ನೋಡೋದಾದ್ರೆ ಕ್ಲೀನ್ ಚಾರ್ಟು ಯಾವತ್ತೂ ನಮ್ಮ ಮೈಂಡ್ನ ಕ್ಲಿಯರ್ ಆಗಿ ಇಟ್ಕೊಂಡಿರುತ್ತೆ. ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ಇಂತಿಂಥ ಪ್ಲೇಸಲ್ಲಿ ಬಂದರೆ ರಿಯಾಕ್ಷನ್ ಆಗುತ್ತೆ, ಹಿಂಗಾಗುತ್ತೆ, ಈ ಥರ ತಗೊಂಡ್ರೆ ನಮಗೆ TP ಆರ್ SL ಸಿಗುತ್ತೆ. ಇದು ಆ್ಯಕ್ಚುಲಿ ಹೈ ಪ್ರಾಬಬಿಲಿಟಿ ಇದೆ, ಇದನ್ನ ಕಂಟಿನ್ಯೂ ಮಾಡಿ. ಓಕೆ, ಇವತ್ತೆಲ್ಲ ಟ್ರೇಡರ್ಸು 4 ಅವರ್ ಡೈಲಿಲೇ ಕೀ ಝೋನ್ಸ್ಗಳನ್ನ ಮಾರ್ಕ್ ಮಾಡೋದು. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ ನಾವು ಇವತ್ತು ಏನೇನು ಕಲ್ತು ಅಂದರೆ ಚಾರ್ಟ್ ಮಾರ್ಕಿಂಗ್ ಹೆಲ್ಪ್ಸ್ ಟ್ರೇಡರ್ಸ್ ಟು ಆರ್ಗನೈಸ್ ಅನಾಲಿಸಿಸ್ ಕ್ಲಿಯರ್ಲಿ. ಚಾರ್ಟ್ ಮಾರ್ಕಿಂಗು ಟ್ರೇಡರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಅನಾಲಿಸಿಸ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಇಟ್ ಇಂಪ್ರೂವ್ಸ್ ಡಿಸಿಪ್ಲಿನ್, ಸ್ಟ್ರಕ್ಚರ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಈ ಚಾರ್ಟ್ ಮಾರ್ಕಿಂಗಿಂದ ನಿಮಗೆ ಏನೇನು ಬೆನಿಫಿಟ್ ಇದೆ ಅಲ್ಲಿ, ಒಂದು ನಿಮ್ಮ ಡಿಸಿಪ್ಲಿನ್ ಪ್ರಾಪರ್ ಆಗುತ್ತೆ, ಜೊತೆಗೆ ಸ್ಟ್ರಕ್ಚರ್ನ ಐಡೆಂಟಿಫೈ ಮಾಡ್ಬೋದು, ಹಾಗೆ ನಿಮ್ಮ ಡಿಸಿಷನ್ ಮೇಕಿಂಗ್ ಪ್ರಾಪರಾಗಿ ಎಲ್ಲಿ ಎಂಟ್ರ್ ಆಗಬೇಕು, ಎಲ್ಲಿಗೆ ಎಕ್ಸಿಟ್ ಆಗಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಪ್ರೊಫೆಷನಲ್ ಟ್ರೇಡರ್ಸ್ ಆಲ್ವೇಸ್ ಮಾರ್ಕ್ ಚಾರ್ಟ್ಸ್ ಬಿಫೋರ್ ಟ್ರೇಡಿಂಗ್. ಪ್ರೊಫೆಷನಲ್ ಟ್ರೇಡರ್ಸ್ ಯಾವತ್ತೂ ಟ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ಚಾರ್ಟ್ನ ಅನಾಲಿಸಿಸ್ ಮಾಡಿರ್ತಾರೆ. ಓಕೆ, ಮಾಸ್ಟರಿಂಗ್ ಚಾರ್ಟ್ ಮಾರ್ಕಿಂಗ್ ಇಂಪ್ರೂವ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಎಕ್ಸಿಕ್ಯೂಷನ್. ನೀವೇನಾದರೂ ಇಷ್ಟನ್ನು ನೀವು ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಮಾಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಹೈ ಆಗುತ್ತೆ, ಹಾಗೆ ನಿಮ್ಮ ಎಕ್ಸಿಕ್ಯೂಷನು ಪ್ರಾಪರ್ ಆಗಿರುತ್ತೆ. ಓಕೆನಾ? ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸ್ ಇಲ್ಲದೆ ಇಲ್ಲಿ ಯಾವುದೇ ಥರನೂ ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ನಿಮ್ಮ ಎಫರ್ಟ್ಸ್ ಆದಷ್ಟು ಹಾಕಕ್ಕೆ ಸ್ಟಾರ್ಟ್ ಮಾಡಿ, ನಮ್ಮ ಗೈಡೆನ್ಸು ನಿಮಗೆ ಯಾವತ್ತೂ ಇರುತ್ತೆ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಯಾರ್ಯಾರು ಈ ವಿಡಿಯೋ ಇಲ್ಲಿ ಗಂಟ ನೋಡಿದ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗಲೇ ಈ ಚಾನಲ್ನ ರೆಕಮೆಂಡ್ ಮಾಡಿ. ಜೊತೆಗೆ ನಾನು ಏನೇನು ಹೇಳ್ತೀನಿ ಅದನ್ನು ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಓಕೆ, ನೀವು ಇಲ್ಲಿ ಗಂಟೆ ನೋಟ್ಸ್ ಮಾಡಿಲ್ಲ ಅಂದರೂ ಇವತ್ತಿಂದನಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ನೋಟ್ಸ್ ಇಲ್ಲದೆ, ಪ್ರಾಕ್ಟೀಸ್ ಇಲ್ಲದೆ ಇಲ್ಲಿ ನಿಮಗೆ ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆ, ಸೊ ಇವತ್ತಿನ ಗಂಟೆ ಏನೇನು ಕಲ್ತ್ರಿ, ಇವತ್ತಿನ ಡೈಲಿ ಏನೇನು ಕಲ್ತ್ರಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ನಿಮ್ಮ ಹೆಸರು, ನಿಮ್ಮ ಊರು ಯಾವುದು ಅಂತ ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ ಯು.